we don't listen to the pastor which God has given to us, we listen to many voices outside. ನಮಗೆ ಕೊಟ್ಟಿರುವಂತ ದೇವ ಸೇವಕರನ್ನ ಮಾತನ್ನು ನಾವು ಕೇಳದೆ ಹೊರಗಡೆಯಿಂದ ಬರುವಂತ ಶಬ್ದಗಳನ್ನು ಕೇಳುವಂತವರಾಗಿದ್ದೇವೆ. Bible says, my sheep will hear my voice, but many sheep in the fold, but they are listening to some other shepherd who are outside the fold. ಅಲ್ಲಿ ವಾಕ್ಯವು ಹೇಳುತ್ತದೆ, ನನ್ನ ಕುರಿಗಳು ನನ್ನ ಮಾತನ್ನು ಕೇಳಿಸಿಕೊಳ್ಳುವಂತವದಾಗಿರುತ್ತದೆ, ಆದರೆ ಕೆಲವು ಕುರಿಗಳು ತನ್ನ ಕುರುಬನ ಮಾತುಗಳನ್ನು ಕೇಳದೆ ಹೊರಗಡೆಯಿಂದ ಬರುವಂತ ಶಬ್ದವನ್ನು ಕೇಳುವಂತವರಾಗಿದ್ದಾರೆ. It is impossible. ಇದು ಆಗದೇ ಇರುವಂತ ಕಾರ್ಯ. 100 ವಯಸ್ಸಾಯಿತು, 100 ವರ್ಷವಾಗಿದೆ. அவங்க மனைவிக்கு 90 வயசாயிடுச்சு. ಆತನ ಹೆಂಡತಿಗೆ 90 ವರ್ಷವಾಗಿದೆ. எப்படி conceive child? ಯಾವ ರೀತಿಯಾಗಿ ಮಗುವನ್ನು ಹೆರುವುದಕ್ಕೆ ಸಾಧ್ಯ? But they believed God. ಆದ್ರೆ ಅವರು ದೇವರನ್ನು ವಿಶ್ವಾಸಿಸಿದರು, ಅವರು ದೇವರನ್ನು ನಂಬಿದರು. அவர் வார்த்தையை கேட்கலாம், எப்படி ஃபாலோ பண்ண முடியும்? ಅವರ ವಾಕ್ಯವನ್ನು ಕೇಳದೆ ಹೋದರೆ ಯಾವ ರೀತಿಯಾಗಿ ಆತನ ಹಿಂಬಾಲಿಸೋದಕ್ಕೆ ಸಾಧ್ಯ? ஏதேதோ வார்த்தை நாம் கேட்டுக்கிறோம், ಏನೇನೋ ವಾಕ್ಯಗಳನ್ನು ನಾವು ಕೇಳುತ್ತೇವೆ. Today I just want to share something. ಈ ಒಂದು ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. We'll pray. ಪ್ರಾರ್ಥಿಸೋಣ. Father, we thank you for this morning. Lord, we praise you, we worship you, Lord. Thank you, Lord, for the word that you have given. I pray that you'll touch everybody, oh God Jesus. Holy Spirit, you speak to us from your word. Let the word will be released upon the people. Renew us, revive us, regenerate us through your word, that the name of Jesus will be glorified. Thank you, Jesus. Thank you. In Jesus' name. Amen. Today I just want to talk to you about the principle of following. ಈ ಒಂದು ದಿನದಲ್ಲಿ ನಾನು ಆರಿಸಿಕೊಂಡಿರುವಂತ ಶೀರ್ಷಿಕೆಯು ಹಿಂಬಾಲಿಸುವುದಕ್ಕೆ ಬೇಕಾಗಿರುವಂತ ಕೆಲವು ಕಾರ್ಯಗಳನ್ನು ಕುರಿತು ನಾನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ஒரு ஸ்டடி மாதிரி இன்னைக்கு பார்க்கலாம். ಇದೊಂದು ಅಭ್ಯಾಸದ ರೀತಿಯಲ್ಲಿ ನಾವು ಹೋಗೋಣ. இந்த ஒரு சர்வீஸ்ல நம்ம முடிக்க முடியாது. ಈ ಒಂದು ಸರ್ವಿಸ್ನಲ್ಲಿ ಇದು ಮುಗಿಸುವುದಕ್ಕೆ ಆಗುವುದಿಲ್ಲ. ಟೈಮ್ ತಗೊಂಡ மாதிரி எவ்வளவு ಫಸ್ಟ್ ಸರ್ವಿಸ್ ಮುಚ್ಚಿ ಸೆಕೆಂಡ್ ಸರ್ವಿಸ್ அப்படியே ಕಂಟಿನ್ಯೂ பண்ணலாம். ಎಷ್ಟಾಗುತ್ತದೋ ಎಷ್ಟು ಸಾಧ್ಯವಾಗುತ್ತದೋ ಅದು ಮೊದಲನೇ ಸರ್ವಿಸ್ನಲ್ಲಿ ಮುಗಿಸಿ ನಂತರ ಎರಡನೇ ಸರ್ವಿಸ್ನಲ್ಲಿ ನಾವು ಮುಗಿಸೋಣ. The principle of following. ಹಿಂಬಾಲಿಸುವುದಕ್ಕೆ ಬೇಕಾಗಿರುವಂತ ಮುಖ್ಯ ಕಾರ್ಯಗಳು. How to imitate, how to follow, how to learn. ಯಾವ ರೀತಿಯಾಗಿ ಅಭ್ಯಾಸಿಸುವುದು, ಯಾವ ರೀತಿಯಾಗಿ ಹಿಂಬಾಲಿಸುವುದು, ಯಾವ ರೀತಿಯಾಗಿ ಒಬ್ಬರನ್ನು ನೋಡಿ ಅವರ ರೀತಿಯಲ್ಲಿ ಇರುವುದು. நிறைய ವಚನங்களை நம்ம பார்க்க போறோம். ಅನೇಕ ವಾಕ್ಯಗಳನ್ನು ನಾವು ನೋಡುತ್ತೇವೆ. It is very important that you imitate a person, follow a person, or learn from the person. ಇದು ಬಹಳ ಮುಖ್ಯವಾಗಿರುವಂತ ಕಾರ್ಯವಾಗಿದೆ. ಒಬ್ಬರನ್ನು ನೋಡಿ ಹಿಂಬಾಲಿಸುವಂತದ್ದು, ಒಬ್ಬರು ಇರುವ ರೀತಿಯಲ್ಲಿ ನಾವು ಇರುವುದಕ್ಕೆ ಪ್ರಯತ್ನಿಸುವುದು, ಅದು ಮಾತ್ರವಲ್ಲ ಹಿಂಬಾಲಿಸುವಂತದ್ದು. ஒரு வசனம் படிக்கிறேன். ಒಂದು ವಾಕ್ಯವನ್ನು ನಾನು ಓದುತ್ತೇನೆ. Ephesians 5:1. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಾಕ್ಯ. The Bible says, be imitators of God as a loving children. ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದಾನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. First thing it says, be imitators of God as a loving children. ಮೊಟ್ಟ ಮೊದಲನೇದಾಗಿ ಬರೆಯಲ್ಪಟ್ಟಿದೆ, ನೀವು ದೇವರಿಗೆ ಪ್ರಿಯರಾಗಿರುವಂತ ಮಕ್ಕಳಾಗಿ ಆತನನ್ನು ಹಿಂಬಾಲಿಸುವಂತವರಾಗಿ ಕಾಣಲ್ಪಡಿರಿ. I want you all to listen very carefully this morning. ಬಹಳ ನೀವು ಕೇಳಿಸಿಕೊಳ್ಳಿರಿ ಎಂದು ನಾನು ಹೇಳುತ್ತೇನೆ. So the first thing we see, the Bible says, imitate God as a loving children. ಮೊಟ್ಟ ಮೊದಲನೇದಾಗಿ ವಾಕ್ಯ ಹೇಳುತ್ತದೆ, ನೀವು ದೇವರನ್ನು ಪ್ರೀತಿಸಬೇಕು. ಯಾವ ರೀತಿಯಾಗಿ ನೀವು ಪ್ರೀತಿಸಬೇಕೆಂದು ನೋಡಬೇಕಾದ್ರೆ ಒಬ್ಬರು ನೀವು ಅನುಸರಿಸುವಂತವರಾಗಿರಬೇಕೆಂದು ಅಲ್ಲಿ ಬರೆಯಲ್ಪಟ್ಟಿದೆ. The first thing, the Bible commands us to imitate God the Father. ಅಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ನಮಗೆ ಆಜ್ಞೆ ಕೊಡುತ್ತದೆ, ತಂದೆಯಾದ ದೇವರನ್ನು ಆತನು ಯಾವ ರೀತಿಯಾಗಿದ್ದಾನೆ ನಾವು ಸಹ ಅದೇ ರೀತಿಯಾಗಿ ಇರಬೇಕೆಂದು ಅಲ್ಲಿ ಆಜ್ಞೆಯನ್ನು ಕೊಡುವಂತದ್ದಾಗಿದೆ. The second thing we see, ಎರಡನೇದಾಗಿ ನಾವು ನೋಡುತ್ತೇವೆ, when you read in Matthew chapter 4, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ verse 19 and 20, 19ನೇ ವಾಕ್ಯ ಮತ್ತು 20ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ Jesus said, follow me and I will make you fishers of men, and they left everything and they followed Jesus. ಅಲ್ಲಿ ನಾವು ನೋಡುತ್ತೇವೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳಿದನು. ಅವರು ಮೀನನ್ನು ಹಿಡಿಯುವುದನ್ನು ಬಿಟ್ಟು ಮನುಷ್ಯರನ್ನು ಹಿಡಿಯುವಂತ ಬೆಸ್ತರನಾಗಿ ದೇವರು ಮಾರ್ಪಡಿಸಿದನು. We see in Mark chapter 1 verse 17 and 18. ಅಲ್ಲಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 17 ಮತ್ತು 18ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. Luke chapter 5 verse 10 and 11. ಅಲ್ಲಿ ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 11ನೇ ವಾಕ್ಯವನ್ನು ನಾವು ನೋಡುತ್ತೇವೆ. And John chapter 1
ಅಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ 36 and ಅಧ್ಯಾಯದಲ್ಲಿ 37. 1ನೇ ಅಧ್ಯಾಯದ 36ನೇ ವಾಕ್ಯ ಮತ್ತೆ 37ನೇ In ವಾಕ್ಯ all these ನೋಡುತ್ತೇವೆ. 4 gospel, ಈ ಒಂದು 4 ಸುವಾರ್ತೆಗಳಲ್ಲಿ Jesus told, ಅಲ್ಲಿ ಯೇಸು ಹೇಳಿದನು, come follow me. ಬಂದು ನನ್ನನ್ನು ಹಿಂಬಾಲಿಸಿರಿ, Hereafter you will catch men. ಇನ್ನು ಮುಂದೆ ನೀವು ಮನುಷ್ಯರನ್ನು ಹಿಡಿಯುವಂತವರಾಗಿರುತ್ತೀರಾ. And the Bible says they left everything and they followed Christ. ಅಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ, ಅವರು ಎಲ್ಲವನ್ನು ಬಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದರು. Hallelujah. 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 Jesus just said, follow me. ಯೇಸು ಕ್ರಿಸ್ತನು ಇದನ್ನು ಮಾತ್ರ ಹೇಳಿದನು, ನನ್ನನ್ನು ಹಿಂಬಾಲಿಸಿರಿ. He called the fisherman ಅಲ್ಲಿ ಇರುವಂತ ಮೀನುಗಾರರನ್ನು and he ಕರೆದನು. said, hereafter you will not fish, but you will be a fisherman, you will catch fish, follow me. And they left everything and they followed Jesus. ಅಲ್ಲಿ ಆತನು ಹೇಳುತ್ತಾನೆ, ಇನ್ನು ಮುಂದೆ ನೀವು ಮೀನನ್ನು ಹಿಡಿಯುವಂತ ಬೆಸ್ತರಾಗಿರುವುದಿಲ್ಲ, ನೀವು ಮನುಷ್ಯರನ್ನು ಹಿಡಿಯುವಂತವರಾಗಿರ್ತೀರಾ. ಇದನ್ನೆಲ್ಲವನ್ನು ಬಿಟ್ಟು ಅವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದರು. The third thing, ಮೂರನೆಯದಾಗಿ when we read in 1 Corinthians chapter 11 and verse 1, ಅಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ Paul says, follow my example as I follow Christ. ಅಲ್ಲಿ ವಾಕ್ಯವು ಬರೆಯಲ್ಪಟ್ಟಿದೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. Follow me ನನ್ನನ್ನು ಹಿಂಬಾಲಿಸಿರಿ as I follow Christ. ನಾನು ಯಾವ ರೀತಿ ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೋ ಅದೇ ರೀತಿಯಲ್ಲಿ. One more version says, learn from me as I learned from Christ. ಇನ್ನೊಂದು ಭಾಗದಲ್ಲಿ ಬರೆಯಲ್ಪಟ್ಟಿದೆ, ನಾನು ಯಾವ ರೀತಿಯಾಗಿ ಕ್ರಿಸ್ತನಿಂದ ನಾನು ಕಲಿಸಿಕೊಡುತ್ತಿದ್ದೇನೋ ಅದೇ ರೀತಿಯಾಗಿ ನೀವು ಸಹ ನನ್ನಿಂದ ಕಲಿತುಕೊಳ್ಳಿರಿ. Jesus again and again he said, follow me. ಯೇಸು ಕ್ರಿಸ್ತನು ಮತ್ತೆ ಮತ್ತೆ ಹೇಳುತ್ತಿದ್ದಾನೆ, ನನ್ನನ್ನು ಹಿಂಬಾಲಿಸಿರಿ. If anyone wants to follow me, let him deny himself, carry the cross. ಈ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳಿದನು, ಒಬ್ಬನು ನನ್ನನ್ನು ಹಿಂಬಾಲಿಸುವುದಾದರೆ ಆತನು ಎಲ್ಲವನ್ನು ತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. If anyone have to follow me, you have to leave everything and come. ಒಬ್ಬನು ನನ್ನ ಹಿಂಬಾಲಿಸುವುದಾದರೆ ಆತನು ಎಲ್ಲವನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸಬೇಕು. So follow me means ನನ್ನನ್ನು ಹಿಂಬಾಲಿಸಿ ಎಂದು ಹೇಳುವುದಾದರೆ imitate Christ. ಕ್ರಿಸ್ತನನ್ನು ನೀವು ಅನುಸರಿಸುವಂತವರಾಗಿರಬೇಕು. Follow me naka ಆಂಡವರ ಕಾಪಿ ಪண்றது. ಹಿಂಬಾಲಿಸಿ ಎಂದು ಹೇಳಬೇಕಾದ್ರೆ ಅಲ್ಲಿ ದೇವರನ್ನು ಅದನ್ನು ನೀವು ಪೂರ್ತಿಯಾಗಿ ಆತನ ರೀತಿಯಲ್ಲಿ ಕಾಣಲ್ಪಡುವಂತದ್ದಾಗಿರುತ್ತದೆ. Copying a man of God, copying your pastor, imitating your pastor. ದೇವರ ಮನುಷ್ಯನನ್ನು, ನಿಮ್ಮ ಸೇವಕರನ್ನು ಅವ್ರು ಯಾವ ರೀತಿಯಾಗಿದ್ದಾರೋ ಅದೇ ರೀತಿಯಾಗಿ ನೀವು ಇರುವಂತದ್ದಾಗಿದೆ. Follow me means accompany him. ನೀವು ಹಿಂಬಾಲಿಸಿ ಎಂದು ಹೇಳಬೇಕಾದ್ರೆ ಅವರ ಸಂಗಡ ನೀವು ಹೋಗಿರಿ ಎಂಬ ಅರ್ಥ ಆಗಿದೆ. Follow means walking behind him like a dog goes behind the master. ಇದು ನನ್ನ ಹಿಂಬಾಲಿಸಿರಿ ಎಂದು ಹೇಳಬೇಕಾದ್ರೆ ಯಾವ ರೀತಿಯಾಗಿ ನಾಯಿ ತನ್ನ ಯಜಮಾನನ ಹಿಂದೆ ಹೋಗುತ್ತದೋ ಅದೇ ರೀತಿಯಾಗಿ ಹೋಗುವಂತದ್ದೆಂದು ಅರ್ಥವಾಗಿದೆ. Follow me naka, try to be like a pastor, like a master, like your leader. ಹಿಂಬಾಲಿಸಿ ಎಂದು ಹೇಳಬೇಕಾದ್ರೆ ಒಂದು ಸೇವಕರ ರೀತಿಯಲ್ಲಿ, ಯಜಮಾನನ ರೀತಿಯಲ್ಲಿ, ಅದು ಮಾತ್ರವಲ್ಲ ಸೇವಕರ ರೀತಿಯಲ್ಲಿ ನೀವು ಕಾಣಲ್ಪಡಬೇಕು. Follow me means do whatever he does and do whatever he says. ಹಿಂಬಾಲಿಸಿ ಎಂದು ಹೇಳಬೇಕಾದ್ರೆ ಆತನು ಏನನ್ನು ಮಾಡುತ್ತಾನೋ ಅದನ್ನೇ ಮಾಡುವುದು, ಅದು ಮಾತ್ರವಲ್ಲ ಆತನು ಏನನ್ನು ಹೇಳುತ್ತಾನೋ ಅದನ್ನೇ ಹಿಂಬಾಲಿಸುವಂತದ್ದಾಗಿದೆ. Follow me naka yes என்ன சொல்றாரு, அவர் என்ன செய்தார் அது நம்ம செய்யணும், அவர் என்ன சொல்றாரு அது நம்ம செய்யணும், அதுதான் என்ன பின்பற்றி வான்ற அர்த்தம். ಅಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಎಂದು ಹೇಳಬೇಕಾದ್ರೆ ಯೇಸು ಕ್ರಿಸ್ತನು ಏನನ್ನು ಮಾಡುತ್ತಿದ್ದಾನೋ ಅದನ್ನೇ ಮಾಡುವಂಥದ್ದು, ಯೇಸು ಕ್ರಿಸ್ತನು ಏನನ್ನು ಹೇಳುತ್ತಿದ್ದಾನೋ ಅದನ್ನೇ ನಾವು ಮಾಡುವಂಥದ್ದು. ಇದನ್ನು ಕುರಿತೇ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನನ್ನನ್ನು ಹಿಂಬಾಲಿಸು ಎಂದು. ஏன்னா யோவான் 5:19 சொல்லுது, ಅಲ್ಲಿ ಯೋಹಾನನು 5:19 ಬರೆಯಲ್ಪಟ್ಟಿದೆ, Jesus does everything what his father is doing. ಅಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಮಾಡುವಂತದ್ದೆಲ್ಲವೂ ತನ್ನ ತಂದೆಯಾದ ದೇವರು ಏನನ್ನು ಮಾಡುತ್ತಿದ್ದಾನೋ ಅದನ್ನೇ ಆತನು ಸಹ ಮಾಡುತ್ತಿದ್ದಾನೆ. ಯೇಸು சொல்றாரு, என்னால ஒண்ணும் செய்ய முடியாது, ಯೇಸು ಹೇಳುತ್ತಾನೆ, ನನ್ನಿಂದ ಏನು ಮಾಡೋದಕ್ಕಾಗುವುದಿಲ್ಲ, என் பிதானவர் என்ன செய்றாரு அதை பார்த்து தான் நான் செய்றேன். ನನ್ನ ತಂದೆಯಾದ ದೇವರು ಏನನ್ನು ಮಾಡುತ್ತಿದ್ದಾನೋ ಅದನ್ನೇ ನೋಡಿ ನಾನು ಸಹ So ಮಾಡುತ್ತಿದ್ದೇನೆ. following is what your leader, your master, your pastor is doing. We should attain, try to do what he wants us to do. ಹಿಂಬಾಲಿಸಿ ಎಂದು ಹೇಳಬೇಕಾದ್ರೆ ನಿಮ್ಮ ಯಜಮಾನರು, ನಿಮ್ಮ ಮೇಲೆ ಇರುವಂತವರು, ಅಧಿಕಾರಿಗಳು ಏನನ್ನು ಹೇಳುತ್ತಾರೋ, ನಿಮ್ಮ ಸೇವಕರು ಏನನ್ನು ಮಾಡುತ್ತಿದ್ದಾರೋ ಅದನ್ನು ಮಾಡು ಎಂದು ಅರ್ಥವಾಗಿದೆ. First thing is, ಮೊದಲನೇದಾಗಿ we have to imitate God the Father. ನಾವು ಮೊಟ್ಟಮೊದಲನೇದಾಗಿ ತಂದೆಯಾದ ದೇವರನ್ನೇ ಆತನ ರೀತಿಯಲ್ಲಿ ನಾವು ಅನುಸರಿಸಿಕೊಂಡು ಹೋಗಬೇಕು. Second thing, imitate or follow Christ. ಎರಡನೇದಾಗಿ ಕ್ರಿಸ್ತನ ರೀತಿಯಲ್ಲಿ ನಾವು ಅನುಸರಿಸಿಕೊಂಡೇ ಹೋಗಬೇಕು. Third thing is, Paul says, follow me as I follow Christ. Follow all the epistles and the apostolic teaching.
ಅಲ್ಲಿ ಮೂರನೇದಾಗಿ ಪೌಲನು ಹೇಳುತ್ತಾನೆ, ನಾನು ಹಿಂಬಾಲಿಸು ಅಂತ ಹೇಳಬೇಕಾದ್ರೆ ಅಲ್ಲಿ ಅಪೊಸ್ತಲರು ಹೇಳಿಕೊಟ್ಟಿರುವಂತ ಪ್ರತಿಯೊಂದು ಕಾರ್ಯಗಳನ್ನು, ಅದು ಮಾತ್ರ ಅಲ್ಲ, ದೇವರ ವಾಕ್ಯಗಳನ್ನು ಹಿಂಬಾಲಿಸಬೇಕೆಂಬುದು ಅರ್ಥ. The third thing, ಮೂರನೇದಾಗಿ when you read in 1 Thessalonians chapter 2 verse 14, ನೀವು 1 ಥೆಸಲೋನಿಕ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ he says, be follower of a particular church. ನೀವು ಒಂದು ಸಭೆಗೆ ನೀವು ಅನುಸರಿಸಿಕೊಂಡು ಹಿಂಬಾಲಿಸುವಂತವರಾಗಿರಿ. Hallelujah. ಹಲ್ಲೆಲೂಯಾ. We can learn from the Father, we can follow the Father, we can imitate Christ, and we can imitate Paul and his apostolic teaching, and we have to follow particular church doctrine and the pastor, the authority God has given him. ನಾವು ತಂದೆಯಾದ ದೇವರಿಂದ ಕಲಿತುಕೊಳ್ಳಬಹುದು, ತಂದೆಯಾದ ದೇವರನ್ನು ಹಿಂಬಾಲಿಸಬಹುದು, ಕ್ರಿಸ್ತನನ್ನು ಅನುಸರಿಸಿಕೊಳ್ಳಬಹುದು. ಪೌಲನು ಹೇಳುವ ರೀತಿಯಲ್ಲಿ ನಾವು ಅಪೊಸ್ತಲರು ಬರೆದಿರುವಂತಹ ಪ್ರತಿಯೊಂದು ಪತ್ರಿಕೆಗಳನ್ನು, ದೇವರ ವಾಕ್ಯವನ್ನು ನಾವು ಅನುಸರಿಸಬಹುದು. ಆದರೆ ಇನ್ನೊಂದು ಸಹ ಬರೆಯಲ್ಪಟ್ಟಿದೆ, ನಿನಗೆ ಕೊಟ್ಟಿರುವಂತಹ ಸಭೆಯನ್ನು ಹಿಂಬಾಲಿಸು, ಅದರಲ್ಲೇ ನೀನು ಯಾವಾಗಲೂ ನಿಂತುಕೋ, ನೀನು ಅಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ನಿನ್ನನ್ನು ನೀನೆ ತೊಡಗಿಕೊಂಡು ದೇವರ ಸೇವೆಯನ್ನು ಮಾಡು. The fourth thing, ನಾಲ್ಕನೆಯದಾಗಿ, after you follow the doctrine of the church, ನೀವು ಸಭೆಯಲ್ಲಿ ಇಟ್ಟಿರುವಂತಹ ಕ್ರಮಗಳನ್ನು, ನಿಯಮಗಳನ್ನು ನೀವು ಪಾಲಿಸುವಂತ ಸಮಯದಲ್ಲಿ we must learn and follow the people who lived in the Bible. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಇರುವಂತ ಜನರನ್ನು ಸಹ ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಬೇಕು. Hebrews 6:12 says, ಇಬ್ರಿಯ 6:12 ಬರೆಯಲ್ಪಟ್ಟಿದೆ, we must follow those who through faith and patience inherited the promise of God. ಅಲ್ಲಿ ದೇವರಿಂದ ಬಂದಿರುವಂತ ಪ್ರತಿಯೊಂದು ವಾಗ್ದಾನಗಳನ್ನು ಯಾವ ರೀತಿಯಾಗಿ ದೇವ ಜನರು ಅನುಸರಿಸಿಕೊಂಡು ಅದನ್ನು ಪಡೆದುಕೊಂಡವರು, ಅದೇ ರೀತಿಯಾಗಿ ನಾವು ಸಹ ಅನುಸರಿಸಿಕೊಂಡು ಅದನ್ನು ಹಿಂಬಾಲಿಸಿಕೊಂಡು ಬರಬೇಕು. பைபிள் பரிசுத்தவான்களை நம்ம பின்பற்றணும்னு பைபிள் சொல்லுது. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧವಂತರನ್ನು ನಾವು ಹಿಂಬಾಲಿಸಬೇಕು. ஏப்ராம், ஐசேக், ஜேக்கப், ಅಬ್ರಹಾಂ, ಈಸಾಕ್, ಯಾಕೋಬ್, மோசஸ், ಮೋಶೆ, ದಾನಿಯಲ್, ದಾನಿಯೇಲನು, ಶೆಡ್ರಕ್, ಮೆಷಕ್, ಅಬೇದ್ನೆಗೋ, ಶಾ- யோசப். ಶಾರ್ದಾಕ್, ಮೇಷಕ್, ಅಬೇದ್ನೆಗೋ, ಯೋಸೇಫನು. How much எவ்வளவு துன்பத்துல போனாலும் by patience with faith they inherited the promise. ಎಷ್ಟೇ ಕಷ್ಟದಲ್ಲಿ ಹೋದರೂ ಸಹ ಅವರಿಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ಅವರು ಸ್ವೀಕರಿಸಿಕೊಂಡರು. நம்ம சில பரிசுத்தவான்களை பார்க்குறோம், எவ்வளவு துன்பம் கஷ்டம் இதுல போகும்போது அவங்க அந்த விசுவாசத்தை கட்டிப்பிடித்தார்கள். ನಾವು ಎಷ್ಟೋ ಜನ ಪರಿಶುದ್ಧವಂತರು ನಾವು ನೋಡುತ್ತೇವೆ, ಎಷ್ಟೇ ಕಷ್ಟ, ದುಃಖ, ವೇದನೆಗಳ ಮಧ್ಯದಲ್ಲಿ ಹೋಗುವಂತ ಸಮಯದಲ್ಲಿಯೂ ಸಹ ಅವರಿಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ಬಿಗಿಯಾಗಿ ಇಟ್ಟುಕೊಂಡಿರುತ್ತಾರೆ. Then the next thing, ನಂತರ not only we should follow and learn from the people who lived in the Bible, the fourth thing is we should follow the people who lived after the Bible. ಇಲ್ಲಿ ನೋಡಬೇಕಾದ್ರೆ ಈ ಒಂದು ವಾಕ್ಯದಲ್ಲಿ ಕಾಣಲ್ಪಡುವಂತಹ ಜನರನ್ನು, ಅವರು ಮಾಡಿದಂತ ಕಾರ್ಯಗಳನ್ನು ಹಿಂಬಾಲಿಸುವುದು ಮಾತ್ರವಲ್ಲದೆ ವಾಕ್ಯವನ್ನು ಬಿಟ್ಟು ಇಲ್ಲಿರುವಂತಹ ಜನರನ್ನು ಸಹ ನಾವು ಹಿಂಬಾಲಿಸುವಂತವರಾಗಿರಬೇಕು. Hallelujah. ಹಲ್ಲೆಲೂಯಾ. பிதானவரை நம்ம பின்பற்றணும், ತಂದೆಯಾದ ದೇವರನ್ನು ನಾವು ಹಿಂಬಾಲಿಸಬೇಕು. இயேசு கிறிஸ்துவை நம்ம பின்பற்றணும். ಯೇಸು ಕ್ರಿಸ್ತನನ್ನು ಸಹ ನಾವು ಹಿಂಬಾಲಿಸಬೇಕು. பவுல் சொன்ன மாதிரி அவரை நம்ம பின்பற்றணும், அவர் சொல்லிக்கிற டீச்சிங் நம்ம பின்பற்றணும். சபையில் நம்ம என்னதுக்குது அதை ஃபாலோ பண்ணணும். ಪೌಲನು ಹೇಳುವ ರೀತಿಯಲ್ಲಿ ಆತನು ಹೇಳಿಕೊಟ್ಟಿರುವಂತಹ ಪಾಠಗಳನ್ನು ಸಹ ನಾವು ಹಿಂಬಾಲಿಸಬೇಕು. ಅದು ಮಾತ್ರವಲ್ಲದೆ ಸಭೆಯಲ್ಲಿ ಹೇಳಿಕೊಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಸಹ ನಾವು ಹಿಂಬಾಲಿಸಬೇಕು. அப்போ பைபிள்ல இருக்கிற சில பரிசுத்தவான்களை நம்ம பின்பற்றணும். ವಾಕ್ಯದಲ್ಲಿ ಇರುವಂತಹ ಕೆಲವು ಪರಿಶುದ್ಧವಂತರನ್ನು ಸಹ ನಾವು ಹಿಂಬಾಲಿಸಬೇಕು. அப்புறமா பைபிள்ல ஆயிட்ட பின் இருக்கிற சில பரிசுத்தவான்களை நம்ம பின்பற்றணும். ವಾಕ್ಯದಲ್ಲಿ ಇರದೇ ಇರುವಂತಹ ಕೆಲವು ಪರಿಶುದ್ಧವಂತರನ್ನು ಸಹ ನಾವು நீங்க ಹಿಂಬಾಲಿಸಬೇಕು. பாத்தீங்கன்னாக்கா ஆண்டவர் எவ்வளவு பரிசுத்தவான்களை எழுப்பியிருக்கிறாரு. ಇಲ್ಲಿ ನೋಡಿರಿ, ಎಷ್ಟೋ ಪರಿಶುದ್ಧವಂತರನ್ನು ದೇವರು ಎಬ್ಬಿಸಿದ್ದಾರೆ. டிஜிஎஸ் அங்கிள், DGS ದಿನಕರನ್ ಅಂಕಲ್ நம்மளுக்கு தெரியும். ನಮಗೆ ಗೊತ್ತು. பண்டிட் ராமபாய், ಪಂಡಿತ್ ರಾಮಾಬಾಯಿ, பெரிய எழுப்புதல் அவங்க அந்த ஸ்திரீ மூலியமா. ಎಷ್ಟೋ ಒಂದು ದೊಡ್ಡ ಉಜ್ಜೀವನ ಆ ಒಂದು ಸ್ತ್ರೀ ಮುಖಾಂತರ. சாம் சுந்தரம், ಸ್ಯಾಮ್ ಸುಂದರನ್, அது நம்ம பாஸ்டர் சொன்ன மாதிரி பாஸ்டர் தேவதாஸ், ನಮ್ಮ ಪಾಸ್ಟರ್ ಅವರು ಹೇಳಿದ ರೀತಿಯಲ್ಲಿ ಪಾಸ್ಟರ್ ದೇವದಾಸ್ ಅವರು எவ்வளவு பரிசுத்தவான்கள், ಎಷ್ಟು ಪರಿಶುದ್ಧವಂತವರು. பெரிய பெரிய ஊழியக்காரங்க, பில்லி கிராம், T.L. ஆஸ்பர்ன், அந்த மாதிரி பைபிள்ல ஆயிட்ட பின்னு சிலருங்க அவங்கள நம்ம கத்துக்கொள்ளலாம் அவங்க கிட்ட இருந்து. ಅನೇಕ ದೊಡ್ಡ ದೊಡ್ಡ ಸೇವಕರು, ಬಿಲ್ಲಿ ಗ್ಯಾಮ್ ಇರಬಹುದು, ಇಲ್ಲವಾದ್ರೆ ಇನ್ನು ಅನೇಕ ದೊಡ್ಡ ದೊಡ್ಡ ಸೇವಕರು ಇರಬಹುದು, ಅವರಿಂದ ನಾವು ಸಹ ಕಲಿತುಕೊಳ್ಳಬಹುದು. அடுத்தது, ನಂತರ we should follow a master, your leader, your pastor who are living today. ಈ ಒಂದು ದಿನದಲ್ಲಿ ಜೀವಿಸುತ್ತಿರುವಂತ ನಿಮ್ಮ ಸೇವಕರು, ನಿಮ್ಮ ಯಜಮಾನರು, ಅವರನ್ನು ನೀವು ಹಿಂಬಾಲಿಸಬೇಕು. சர்ச்சில்
ஃபாலோ பண்ணணும், ಸಭೆಯಲ್ಲಿ ಹಿಂಬಾಲಿಸಬೇಕು, பைபிள் இருக்கிறவங்கள ஃபாலோ பண்ணணும், ಬೈಬಲ್ ಅಲ್ಲಿ ಇರುವಂತವರನ್ನು ಸಹ இயேசுவை ಹಿಂಬಾಲಿಸಬೇಕು, ஃபாலೋ பண்ணணும், ಯೇಸುವನ್ನು ಸಹ பிதாவே ಹಿಂಬಾಲಿಸಬೇಕು, ஃபாலೋ பண்ணணும், ತಂದೆಯಾದ ದೇವರನ್ನು ಹಿಂಬಾಲಿಸಬೇಕು, பைபிள் இல்லாதவங்க சில பரிசுத்தவான்களை ஃபாலோ பண்ணணும். ವಾಕ್ಯದಲ್ಲಿ ಇಲ್ಲದೆ ಇರುವಂತ ಕೆಲವು ಪರಿಶುದ್ಧವಂತರನ್ನು ನೀವು ಅಲ್ಲಿ They ಹಿಂಬಾಲಿಸಬೇಕು. passed on the baton to us. இப்போ உயிராக்குறவங்கள அவங்கள நம்ம ஃபாலோ பண்ணணும். ಈಗ ಅವರು ಅವರಲ್ಲಿ ಇದ್ದಂತ ಕೆಲಸ ಕಾರ್ಯಗಳನ್ನು ಇಲ್ಲಿ ಇರುವಂತ ಜೀವಂತವಾಗಿರುವಂತವರಿಗೆ ಅವರು ಕೊಟ್ಟಿದ್ದಾರೆ, ಅದನ್ನು ಸಹ ನಾವು ಹಿಂಬಾಲಿಸಿಕೊಂಡು ಬರಬೇಕು. Bible says, ವಾಕ್ಯ ಹೇಳುತ್ತದೆ, Hebrews chapter 13 and verse 17, follow the authority whom God has given over you. ಇಬ್ರಿಯ ಬರೆದ ಪತ್ರಿಕೆ 13:17. 13ನೇ ಅಧ್ಯಾಯದ 17ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. Obey ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿಕೊಳ್ಳಿರಿ. He says, obey your pastor, obey the one whose God has kept authority over you. ಅವರು ಹೇಳುತ್ತಾರೆ, ನೀವು ವಿಧೇಯರಾಗಿರಿ ನಿಮ್ಮ ಸೇವಕರಿಗೆ, ಅದು ಮಾತ್ರವಲ್ಲ ನಿಮ್ಮ ಮೇಲೆ ಕೊಟ್ಟಿರುವಂತ ಅಧಿಕಾರಿಗಳಿಗೆ ನೀವು ವಿಧೇಯರಾಗಿರಿ. நமக்கு நிறைய கத்துக்க வேண்டியது இருக்குது, நம்ம ஊழியக்காரர்கிட்ட இருந்து, நம்ம பாஸ்டர் கிட்ட இருந்து. ನಾವು ಅನೇಕ ಕಾರ್ಯಗಳನ್ನು ಕಲಿತುಕೊಳ್ಳುವಂತದ್ದಿದೆ, ನಮ್ಮ ಸೇವಕರಿಂದ ಅವರಿಂದ ಕಲಿತುಕೊಳ್ಳುವಂಥದ್ದು ಬಹಳ ಇದೆ. அவரது 40 வருஷம் எக்ஸ்பீரியன்ஸ் சில பேருக்கு 30 வயசு 40 வயசு இருக்கும். ಅವ್ರ எக்ஸ்பீரியன்ஸ் சில பேருக்கு 20 30 40 ವಯಸ್ಸು. ಅವರಿಗೆ ಇರುವಂತ ಆ ಒಂದು 40 ವರ್ಷದ ಸೇವೆಯಲ್ಲಿ ಇರುವಂತ ಅನುಭವವು ಇಲ್ಲಿ ಕುಳಿತುಕೊಂಡಿರುವಂತವರ ನಿಮ್ಮ ವಯಸ್ಸು ಸಹ 30 40 ಆಗಿಲ್ಲ. நான் எங்க போனாலும் இந்த வாலிபருங்கோ இல்லை சில வாலிப ஊழியக்காரங்கோ கத்துறது மிரக்கல்ஸு அது ப்ராஃபஸியில் அவங்க பின்னால் போக மாட்டேன். யார் மூத்தவராக ஊழியக்காரங்க இருக்கிறாங்களோ அவங்கக்கிட்ட போயிட்டு உக்காந்து நிறையா கற்றுக்குவேன். ನಾನು ಯವನಸ್ಥರು ಒಂದು ವೇಳೆ ಅವ್ರು ಹೇಳಬಹುದು, ಈಗ ನಾನು ಅದ್ಭುತವನ್ನು ಮಾಡಿದ್ದೇನೆ, ನಾನು ಪ್ರವಾದನೆ ನುಡಿಯುತ್ತೇನೆ, ಈ ರೀತಿಯಾಗಿರುವಂಥ ದೇವ ಸೇವಕರ ಹತ್ತಿರ ನಾನು ಹೋಗುವುದಿಲ್ಲ. ನಾನು ಯಾವಾಗಲೂ ವಯಸ್ಸಾಗಿರುವಂಥವರು, ಅವರಿಗೆ ಅನೇಕ ಅನುಭವ ಇರುತ್ತದೆ, ಅವರ ಸಂಗಡ ಹೋಗಿ ನಾನು ಕಲಿತುಕೊಳ್ಳುತ್ತೇನೆ. 40 வருஷம் அனுபவம், 40 ವರ್ಷಗಳ ಕಾಲ ಅನುಭವ. அவரை ஃபாலோ பண்ணலாம், ಅವರನ್ನು ಹಿಂಬಾಲಿಸಬೇಕು, அவர் வாழ்க்கையிலேருந்து கற்றுக்கலாம், ಅವರ ಜೀವಿತದಿಂದ ನಾವು ಕಲಿತುಕೊಳ್ಳಬಹುದು, அவர் தோல்வியிலேருந்து கற்றுக்கலாம், ಅವರ ಬಲಹೀನತೆಯಲ್ಲಿಯೂ ಸಹ ನಾವು ಕಲಿತುಕೊಳ್ಳಬಹುದು, அவர் ஃபெயிலியர் ಅವ್ರದ್ದು ಸಕ್ಸಸ್ ಅವ್ರದ್ದು ವಿಕ್ಟ್ರಿ ಅವ್ರದ್ದು ಮೂಲ್ಯமாக ಕற்றுக்கலாம், ಅವರ ಸೋಲಿನಲ್ಲಿಯೂ ಅವರ ಜಯದಲ್ಲಿಯೂ ಅವರ ಮುಖಾಂತರವಾಗಿ ತಮ್ಮ ಸೇವೆಗಳನ್ನು ಯಾವ ರೀತಿ ನಡೆಸಿಕೊಂಡು ಬಂದರೋ ಅದನ್ನು ಸಹ ಕಲಿತುಕೊಳ್ಳಬಹುದು. 40 வருஷத்து அவர் சரண்டர் ಅವ್ರದ್ದು ಸರ್ವಿಸ್ ಅವ್ರದ್ದು ಸ್ಯಾಕ್ರಿಫೈಸ್ அதை பார்த்து ಅವ್ರகிட்ட கேட்டு கற்றுக்கலாம். ಅದು ಮಾತ್ರವಲ್ಲದೆ ಅವರು ಎಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಅದು ಮಾತ್ರವಲ್ಲ ಎಷ್ಟು ರೀತಿಯಾಗಿ ಕಷ್ಟವನ್ನು ಅನುಭವಿಸಿದ್ದಾರೆ, ಯಾವ ಯಾವ ಆದಿಗಳು ನಡೆದುಕೊಂಡು ಹೋಗಿದ್ದಾರೆ, ಅದನ್ನೆಲ್ಲವನ್ನು ನಾವು ಕಲಿತುಕೊಳ್ಳಬಹುದು. Many families, ಅನೇಕ ಕುಟುಂಬ, many members, ಅನೇಕ ಜನರು, many ministry, ಅನೇಕ ಸೇವೆಗಳಲ್ಲಿ, many leaders, ಅನೇಕ ಯಜಮಾನರು, they are not fruitful, they are not flourishing because we don't listen to the man of God which God has kept over us. We listen to many voices outside. ಅವರ ಜೀವಿತದಲ್ಲಿ ಅನೇಕ ಫಲಗಳನ್ನು ನೋಡುತ್ತಿಲ್ಲ, ಅನೇಕ ಬಹುಮಾನಗಳನ್ನು ನೋಡುತ್ತಿಲ್ಲ. ಯಾಕಂದ್ರೆ ಅವರ ಮೇಲೆ ಇಟ್ಟಿರುವಂತ ಸೇವಕರ ಮಾತನ್ನು ಕೇಳದೆ ಹೊರಗಡೆಯಿಂದ ಬರುವಂತ ಮಾತುಗಳನ್ನು ಕೇಳುವಂತವರಾಗಿದ್ದಾರೆ. ಇಲ್ಲ நம்ம நிறைய பேர் ஆசீர்வாதமா இருக்கிறது இல்ல. ನಾವು ಅನೇಕ ಜನ ಆಶೀರ್ವಾದವಾಗಿಲ್ಲ. ನಮ್ಮ ಕುಟುಂಬத்துல, ನಮ್ಮ ಕುಟುಂಬದಲ್ಲಿ, ನಮ್ಮ வாழ்க்கையில, ನಮ್ಮ ಜೀವಿತದಲ್ಲಿ, ನಮ್ಮ ஊழியத்துல, ನಮ್ಮ ಸೇವೆಯಲ್ಲಿ we are not fruitful. ನಾವು ಫಲ ಕೊಡದವರಾಗಿ ಕಾಣಲ್ಪಡುತ್ತಿದ್ದೇವೆ. Because we don't listen to the pastor which God has given to us. We listen to many voices outside. ನಮಗೆ ಕೊಟ್ಟಿರುವಂತ ದೇವ ಸೇವಕರ ಮಾತನ್ನು ನಾವು ಕೇಳದೆ ಹೊರಗಡೆಯಿಂದ ಬರುವಂತ ಶಬ್ದಗಳನ್ನು ಕೇಳುವಂತವರಾಗಿದ್ದೇವೆ. Bible says, my sheep will hear my voice, but many sheep in the fold, but they are listening to some other shepherd who are outside the fold. ಅಲ್ಲಿ ವಾಕ್ಯವು ಹೇಳುತ್ತದೆ, ನನ್ನ ಕುರಿಗಳು ನನ್ನ ಮಾತನ್ನು ಕೇಳಿಸಿಕೊಳ್ಳುವಂತದ್ದಾಗಿರುತ್ತದೆ, ಆದರೆ ಕೆಲವು ಕುರಿಗಳು ತನ್ನ ಕುರುಬನ ಮಾತುಗಳನ್ನು ಕೇಳದೆ ಹೊರಗಡೆಯಿಂದ ಬರುವಂತ ಶಬ್ದವನ್ನು ಕೇಳುವಂತರಾಗಿದ್ದಾರೆ. Scripture says, ವಾಕ್ಯವು you ಬರೆಯಲ್ಪಟ್ಟಿದೆ, may have many teachers but you have only one father. ಅಲ್ಲಿ ಬರೆಯಲ್ಪಟ್ಟಿದೆ, ಅನೇಕರು ಹೇಳಿಕೊಡುವಂತವರು ಇದ್ದಾರೆ, ಆದರೆ ನಿಮಗಿರುವಂತದ್ದು ಒಂದೇ ತಂದೆಯಾಗಿದ್ದಾನೆ. Because many of us, we listen to the lot of voices outside. God will bless you, God will do this, God will do that. So you're confused, you're not able to follow what God has kept for you from your shepherd. ನೀವು ಅನೇಕ ಬಾರಿ ಹೊರಗಡೆಯಿಂದ ಬರುವಂತ ಶಬ್ದಗಳನ್ನು ಕೇಳಿಸಿಕೊಳ್ಳುತ್ತೀರಾ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ದೇವರು ಈ ರೀತಿಯಾಗಿ ಕೊಡುತ್ತಾರೆ ಎಂದು ಹೇಳುವಂತ ಸಮಯದಲ್ಲಿ ಅನೇಕ ಜನರು ಕಳವಳಕ್ಕೆ ಒಳಗಾಗುತ್ತೀರಾ. ಅದು ಮಾತ್ರವಲ್ಲ, ಅಲ್ಲಿ ಅನೇಕ ಚಿಂತನೆಗಳು ಬರುತ್ತದೆ. ನೀವು
ನೀವು ನಿಮಗೆ ಇಟ್ಟಿರುವಂತ ದೇವ ಸೇವಕರ ಮಾತುಗಳನ್ನು ಕೇಳದೆ ಹೋಗುತ್ತೀರಾ? உங்கள் அப்பாவுக்கு தான் தெரியும் உங்களுக்கு பிள்ளைங்களுக்கு என்ன கொடுக்கணுன்ட்டு, மேய்ப்பருக்கு தான் தெரியும் என்ன ஆட்டுக்கு என்னத்தை கொடுக்கணுன்ட்டு. இதை விட்டுட்டு நம்ம வெளியே இது சொல்கிற ஆன்சரை கன்ஃபியூஸ் ஆகிட்டு நீங்கள் அந்த பக்கமும் இல்லை இந்த பக்கம் இல்லாத இப்போ நிறையா விசுவாசிங்க அப்படி தான் இருக்கிறாங்க. உங்களை நீங்களே சோதித்து பாருங்க. எவ்வளோ வருஷம் வரேன், ஒரு ஆசீர்வாதம் இல்லை, ஒரு இதுவுமே இல்லாதக்குதுனாக்கா ஒரு கேள்விக்குறியாக நீங்களே ಚೆಕ್ பண்ணிக்கோங்க. ನಿಮ್ಮ ತಂದೆಗೆ ಗೊತ್ತು ಏನು ನಿಮಗೆ ಕೊಡಬೇಕೆಂದು, ನಿಮ್ಮ ಸೇವಕರಿಗೆ ಗೊತ್ತು ಯಾವ ರೀತಿಯಾದ ಬೋಧನೆಯನ್ನು ಮಾಡಬೇಕೆಂದು. ಒಂದು ವೇಳೆ ನೀವು ಹೊರಗಡೆ ಹೋಗಿ ಅನೇಕ ಜನರು ಹೇಳುವಂಥ ಕಾರ್ಯಗಳನ್ನು ನೀವು ಕೇಳಿಕೊಳ್ಳುವುದಾದರೆ ನಿಮಗೆ ಬರಬೇಕಾದ ಆಶೀರ್ವಾದವನ್ನು ನೀವು ಕಳೆದುಕೊಳ್ಳುತ್ತೀರಾ. ಅದರಿಂದಲೇ ನೀವು ಅನೇಕ ಜನರು ಆಶೀರ್ವಾದವನ್ನು ಹೊಂದದೇ ಇದ್ದೀರಾ. ಅದರ ನಿಮಿತ್ತವಾಗಿ ನಿಮ್ಮ ನೀವೇ ಪರಿಶೋಧಿಸಿ ನೋಡಿರಿ, ಪರೀಕ್ಷಿಸಿ ನೋಡಿರಿ ನೀವು ಎಲ್ಲಿ ಇದ್ದೀರಾ ಎಂದು. ಬೈಬಲ್ ಸೇಸ್ obey the one whose authority over you. ವಾಕ್ಯ ಹೇಳುತ್ತದೆ, ನೀವು ವಿಧೇಯರಾಗಿರಿ, ಯಾರು ನಿಮ್ಮ ಮೇಲೆ ದೊರೆತನ ಮಾಡುವುದಕ್ಕೆ ಅಧಿಕಾರ ಉಂಟು ಅವರಿಗೆ ನೀವು ವಿಧೇಯರಾಗಿರಿ. Bible says follow a particular church which God has kept for you. ವಾಕ್ಯ ಹೇಳುತ್ತದೆ, ದೇವರು ನಿಮಗೆ ನೇಮಿಸಿರುವಂತ ಸಭೆಯನ್ನೇ ಹಿಂಬಾಲಿಸಬೇಕೆಂದು. Too many noise, you will get confused. Listen to one voice, your shepherd, your father. ನೀವು ಅನೇಕ ಶಬ್ದಗಳನ್ನು ಕೇಳುವಂತ ಸಮಯದಲ್ಲಿ ಅನೇಕ ಜನರು ಕಳವಳಕ್ಕೆ ಒಳಗಾಗುತ್ತೀರಾ, ಅಲ್ಲಿ ವೆತ್ತನೆಗೆ ಒಳಗಾಗುತ್ತೀರಾ. ಅದರ ನಿಮಿತ್ತವಾಗಿ ನಿಮ್ಮ ಕುರುಬನ ಶಬ್ದವನ್ನು ಕೇಳುವುದಕ್ಕೆ ನೀವು ಹಿಂಬಾಲಿಸುವಂತವರಾಗಿರಿ. A man of God who walked with God for 40 years. ದೇವರ ಮನುಷ್ಯನು ದೇವರ ಸಂಗಡ 40 ವರ್ಷಗಳ ಕಾಲ ದೇವರ ಸೇವೆಯನ್ನು ಮಾಡಿಕೊಂಡು ದೇವರ ಸಂಗಡ ನಡೆದುಕೊಂಡು ಬಂದಂತ ಮನುಷ್ಯನು, he knows what to give to the church, he knows what to give to my sheep and my children. ಆತನಿಗೆ ಚೆನ್ನಾಗಿ ಗೊತ್ತು ಸಭೆಗೆ ಏನನ್ನು ಕೊಡಬೇಕು, ಅದು ಮಾತ್ರವಲ್ಲ ತನ್ನ ಕುರಿಗಳಿಗೆ ಕುರುಬನಾಗಿದ್ದುಕೊಂಡು ಏನನ್ನು ಅವರಿಗೆ ಹೇಳಬೇಕೆಂದು ಆತನಿಗೆ ಚೆನ್ನಾಗಿ ಗೊತ್ತು. Number 40 is the number of transition and transformation. 40 ಎಂದು ಹೇಳಬೇಕಾದ್ರೆ ಅದು ಪರಿಪೂರ್ಣವಾಗಿ ಬದಲಾಗುವಂಥದ್ದು ಎಂದು ಬರೆಯಲ್ಪಟ್ಟಿದೆ. Number 40 is transition and transformation. ಈ ಒಂದು ಅಂಕೆ 40 ಎಂದು ಹೇಳಬೇಕಾದ್ರೆ ಅದು ಪರಿಪೂರ್ಣವಾದ ಬದಲಾವಣೆಯನ್ನು ಸೂಚಿಸುವಂತದ್ದಾಗಿದೆ. ಬೈಬಲ್ நிறைய இருக்குது ನಂಬರ್ங்க பத்தி. ಈ ಒಂದು ನಂಬರ್ಗಳನ್ನು ಕುರಿತು ವಾಕ್ಯದಲ್ಲಿ ಬಹಳವಾಗಿ ಬರೆಯಲ್ಪಟ್ಟಿದೆ. நிறைய இதுல வந்து ஒரு 1 ರಿಂದ 12 ವರೆக்கும் ಬೈಬಲ್ நிறைய இதுங்க இருக்குது. ಅಲ್ಲಿ ಈ ಒಂದು ನಂಬರ್ಗಳನ್ನು ನೋಡಬೇಕಾದ್ರೆ 1 ರಿಂದ 12 ನಂಬರ್ ಎಂದು ಹೇಳಬೇಕಾದ್ರೆ ಅನೇಕ ಕಾರ್ಯಗಳನ್ನು ಅದು ಸೂಚಿಸುವಂತದ್ದಾಗಿದೆ. 1 means God. 1 ಎಂದು ಹೇಳಬೇಕಾದ್ರೆ ಅದು ದೇವರು. 2 means unity. 2 ಎಂದು ಹೇಳಬೇಕಾದ್ರೆ ಅದು ಒಗ್ಗಟ್ಟು. 3 means unity, Father, Son and the Holy Spirit. ಅಲ್ಲಿ 3 ಎಂದು ಹೇಳಬೇಕಾದ್ರೆ ತಂದೆ ಮಗ ಪರಿಶುದ್ಧಾತ್ಮನು ಒಂದೇ ಆಗಿದ್ದಾರೆ. 4 means 4 seasons of this earth. 4 ಎಂದು ಹೇಳಬೇಕಾದ್ರೆ 4 ಸೀಸನ್ಗಳು, ಅಂದ್ರೆ ಬಿಸಿಲು, ಚಳಿ, ಅಲ್ಲಿ ಮಳೆ, ಆ ಎಲ್ಲ ಕಾರ್ಯಗಳು. 5 means the number of grace. ಅಲ್ಲಿ 5 ಎಂದು ಹೇಳಬೇಕಾದ್ರೆ ಅಲ್ಲಿ ಕೃಪೆಯ ಕಾಲ. 6 means the number of man or a number of sin. ಅಲ್ಲಿ 6 ಎಂದು ಹೇಳಬೇಕಾದ್ರೆ ಮನುಷ್ಯನನ್ನು ಸೂಚಿಸುತ್ತದೆ, ಇಲ್ಲವಾದ್ರೆ ಅಲ್ಲಿ ಪಾಪವನ್ನು ಸೂಚಿಸುವಂತದ್ದಾಗಿದೆ. 7 means completeness. ಅಲ್ಲಿ 7 ಎಂದು ಹೇಳಬೇಕಾದ್ರೆ ಅದು ಪರಿಪೂರ್ಣತೆ. 8 means new life or new beginning. ಅಲ್ಲಿ 8 ಎಂದು ಹೇಳಬೇಕಾದ್ರೆ ಅದು ಹೊಸದಾಗಿ ಕಾಣಲ್ಪಡುವಂತ ಒಂದು ಜೀವಿತ. 9 means judgment. 9 ಎಂದು ಹೇಳಬೇಕಾದ್ರೆ ಅದು ನ್ಯಾಯ ತೀರ್ಪು. Because Bible says in the 9th hour Jesus was judged on the cross. ಅಲ್ಲಿ ನೋಡಬೇಕಾದ್ರೆ ವಾಕ್ಯ ಹೇಳುತ್ತದೆ, ಆ ಒಂದು 9 ಗಂಟೆಯ ಕಾಲದಲ್ಲಿ ಯೇಸು ಕ್ರಿಸ್ತನು ಆ ಒಂದು ಶಿಲುಬೆಯಲ್ಲಿ ಆತನಿಗೆ ನ್ಯಾಯ ಉಂಟಾಯಿತು ಎಂದು. 10 means order. ಅಲ್ಲಿ 10 ಎಂದು ಹೇಳಬೇಕಾದ್ರೆ ಅಲ್ಲಿ ಆಜ್ಞೆಗಳು. 11 means incompleteness. 11 ಎಂದು ಹೇಳಬೇಕಾದ್ರೆ ಅದು ಪರಿಪೂರ್ಣತೆ ಇಲ್ಲದೆ ಹೋಗುವಂತದ್ದು. ஏன்னாக்கா 11 அப்போஸ்தலர்கள் இருந்தாங்க, அந்த யூதாஸினுடைய இடம் போயிடுச்சு, 11 பேர் தான் இருந்தாங்க. It was incomplete until they found another one. ಅಲ್ಲಿ ನೋಡಬೇಕಾದ್ರೆ ಇಸ್ಕರಿಯೋತ ಯೂದನು ಅಲ್ಲಿ ಅವರನ್ನು ಬಿಟ್ಟು ಹೋಗಿಬಿಟ್ಟನು. ಅದರ ನಿಮಿತ್ತವಾಗಿ ಅಲ್ಲಿ ಬರೀ 10 ಜನರು ಮಾತ್ರ ಕಾಣಲ್ಪಟ್ಟರು, ಅದು ಪರಿಪೂರ್ಣತೆ ಇಲ್ಲದೆ ಹೋಯಿತು. 11 12 12 apostles. ಅಲ್ಲಿ 12 ಎಂದು ಹೇಳಬೇಕಾದ್ರೆ 12 ಜನ ಅಪೊಸ್ತಲರು. 12 minor prophets. ಅಲ್ಲಿ 12 ಜನರು ಅಲ್ಲಿ ಪ್ರವಾದಿಗಳು. 12 tribes. ಅಲ್ಲಿ 12 ಪ್ರಾಂತ್ಯದವರು. நிறைய சொல்லலாம், ಅನೇಕ ಹೇಳಬಹುದು. ಸೊ ಅவ்வளோ 12 ವರೆக்கும் தான் ಬೈಬಲ್ நிறைய இருக்குது. ಆ ಒಂದು ವಾಕ್ಯ ಸತ್ಯವಿಧದಲ್ಲಿ ಬರೀ 12 ನಂಬರ್ಗಳನ್ನು ಕುರಿತು ಬರೆಯಲ್ಪಟ್ಟಿದೆ. 38 ನಾಕ 38 ಎಂದು ಹೇಳಬೇಕಾದ್ರೆ Deuteronomy 2nd chapter, ಅಲ್ಲಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ the Israelites were wandering in the wilderness. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಇಸ್ರಾಯೇಲ್ ಜನರು ಅಲ್ಲಿ ಇಲ್ಲಿ ತಿರುಗಾಡುತ್ತಿದ್ದರು. So 38 ವರ್ಷம் அவங்க வந்து they were only wandering. ಅಲ್ಲಿ 38 ವರ್ಷಗಳ ಕಾಲ ಅವರು ಅಲ್ಲಿ ಇಲ್ಲಿ ತಿರುಗಾಡುತ್ತಿದ್ದರು ಅರಣ್ಯ ಪ್ರದೇಶದಲ್ಲಿ. 39 ನಾಕ 39 ಎಂದು ಹೇಳಬೇಕಾದ್ರೆ disease. ಅಲ್ಲಿ ವ್ಯಾಧಿ. ஏன்னா சிலர் முக்கியமான பெரிய பெரிய இவங்க சொல்றாங்க there are 39 major sickness which doctor cannot heal.
ಅಲ್ಲಿ ದೊಡ್ಡ ದೊಡ್ಡ ಜನರು ಹೇಳುತ್ತಾರೆ ಅಲ್ಲಿ 39 ದೊಡ್ಡ ದೊಡ್ಡ ಅಲ್ಲಿ ನೋಡಬೇಕಾದ ರೋಗಗಳು ಉಂಟು. ಅದು ಡಾಕ್ಟರ್ಗಳಿಂದಲೂ ಸಹ ಅದನ್ನು ಗುಣಪಡಿಸುವುದಕ್ಕೆ ಸಾಧ್ಯವಿಲ್ಲ. But the Bible says Jesus took 39 stripes which can be healed by his wounds all kinds of disease. ಆದ್ರೆ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತನು 39 ಚಾಟಿ ಏಟುಗಳನ್ನು ಒಡೆಸಿಕೊಂಡನು, ಅದರ ನಿಮಿತ್ತವಾಗಿ ನಮಗೆ ಗುಣವಾಯಿತು ಎಂದು. Whenever God wanted to transform someone, when he wants to prepare someone for his purpose, it took 40 days. ಅಲ್ಲಿ ಒಂದು ವೇಳೆ ದೇವರು ಯಾವುದೋ ಒಂದು ವ್ಯಕ್ತಿಯನ್ನು ಪರಿಪೂರ್ಣವಾಗಿ ಬದಲಾಯಿಸಬೇಕು, ಪರಿಪೂರ್ಣವಾಗಿ ಆತನನ್ನು ಹಳೆ ಮನುಷ್ಯನಿಂದ ಹೊಸ ಮನುಷ್ಯನಾಗಿ ಮಾರ್ಪಡಿಸಬೇಕು ಎಂದು ಹೇಳಬೇಕಾದ್ರೆ ಆತನು ತೆಗೆದುಕೊಂಡಂತ ಸಮಯ 40 ದಿನಗಳು. When he wants to prefer somebody, ಒಂದು ವೇಳೆ ಒಬ್ಬರನ್ನು ಅವರು ನೋಡಬೇಕಾದರೆ, when he wants to transform somebody ಒಂದು ವೇಳೆ ಒಬ್ಬನನ್ನು ಅಲ್ಲಿ ಬದಲಾಯಿಸಬೇಕಾದರೆ for his purpose, ಆತನ ಚಿತ್ತಕ್ಕೋಸ್ಕರ he used 40 days. ಆತನ 40 ದಿನಗಳನ್ನು ಉಪಯೋಗಿಸಿದನು. ಆಂಡ್ರ ಸಮುದ್ರದಲ್ಲಿ ಬೈಬಲ್ ಇರ್ತಿದೆ 40 days ನಕ 40 years. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ದೇವರ ಸಮ್ಮುಖದಲ್ಲಿ 40 ದಿನ ಅಂತ ಹೇಳಬೇಕಾದ್ರೆ ಅದು 40 ವರ್ಷ ಎಂದು. ஏன்னா ஒரு நாள் வந்து 1000 வருஷம், 1000 வருஷம் வந்து ஒரு நாள் மாதிரி. ಅಲ್ಲಿ ಒಂದು ದಿನ ಅಂತ ಹೇಳಬೇಕಾದ್ರೆ ಅದು 1000 ವರ್ಷ, 1000 ವರ್ಷ ಅಂತ ಹೇಳುವುದಾದರೆ ದೇವರ ಸನ್ನಿಧಾನದಲ್ಲಿ ಅದು ಒಂದು ದಿನವಾಗಿದೆ. அது ஒரு பெரிய சப்ஜெக்ட். ಅದು ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ. ஆண்டர் இஸ்ரேல் ஜனங்க இருக்கும்போது காத்து கொண்டு தான் இருந்தாங்க. ஏன் நாங்கள் மோசஸ் இன்னும் ரெடி ஆகல, 40 வருஷம் ஆயிடுச்சு, அரண்மனையில் இன்னும் ரெடி ஆகல. அப்பமா தான் எடுத்துன்னு போயிட்டு ரெடி பண்ணி 80 வயசுல கொண்டு வந்தார். ಅಲ್ಲಿ ಇಸ್ರಾಯೇಲ್ ಜನರು ಕಾಯ್ಕೊಂಡು ಇದ್ದರು, ಯಾರು ಅವರನ್ನು ಬಿಡಿಸುತ್ತಾರೆ ಎಂದು 40 ವರ್ಷವಾಯಿತು. ಇನ್ನ ಮೋಶೆ ಆ ಒಂದು ಕೆಲಸಕ್ಕೋಸ್ಕರ ಇನ್ನ ತಯಾರಾಗಿಲ್ಲ, ಅವರು ಕಾಯುತ್ತಲೇ ಇದ್ದರು. So God wants to do something. ದೇವರು ಏನೋ ಒಂದು ಕಾರ್ಯವನ್ನು ಮಾಡಬೇಕು To fulfill his purpose. ಆತನು ತನ್ನ ಚಿತ್ತವನ್ನು ಪರಿಪೂರ್ಣವಾಗಿ ನೆರವೇರಿಸುವುದಕ್ಕೋಸ್ಕರ His life will be transformed. ಆತನ ಜೀವಿತ ಬದಲಾಗುತ್ತದೆ. He did something in 40 days. ಆತನು 40 ದಿನದಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡಿದನು. ನಮ್ಮ ಬೈಬಲ್ பார்க்கும்போது ನಾವು ವಾಕ್ಯದಲ್ಲಿ ನೋಡಬೇಕಾದ್ರೆ we see ನಾವು ನೋಡುತ್ತೇವೆ Noah's life was transformed after 40 days of rain. ಅಲ್ಲಿ ನೋಹನ ಜೀವಿತವು 40 ದಿನಗಳ ಮಳೆ ಆದ ನಂತರವೇ ಆತನ ಜೀವಿತವು ಬದಲಾಯಿತು ಎಂದು. Moses' life was transformed after 40 days in Mount Sinai. ಅಲ್ಲಿ ಸೀನಾಯಿ ಬೆಟ್ಟದಲ್ಲಿ 40 ದಿನಗಳಾದ ನಂತರವೇ ಮೋಶೆಯ ಜೀವಿತವು ಬದಲಾಯಿತು. ஒரு 7 காரியம் குறிப்பு எழுதி வச்சிருக்கிறேன். ಒಂದು 7 ಕಾರ್ಯಗಳನ್ನು ನಾನು ಬರೆದಿಟ್ಟುಕೊಂಡಿದ್ದೇನೆ. ನೋಹನು ಮೋಸಸ್ 40 ನಾள் ಮಲೆಗೆ போகும்போது ಅವನ வாழ்க்கை மாறிடுச்சு. ಅಲ್ಲಿ ಮೋಶೆಯು ಆ ಒಂದು ಪರ್ವತದಲ್ಲಿ 40 ದಿನಗಳ ಕಾಲ ಆತನು ಕಳೆದನು, ಆತನ ಜೀವಿತವೇ ಬದಲಾಯಿತು. David's life was transformed after Goliath's challenge 40 days. ಅಲ್ಲಿ ಗೋಲಿಯಾತನು 40 ದಿನಗಳ ಕಾಲ ಅಲ್ಲಿ ಇಸ್ರಾಯೇಲ್ ಜನರಿಗೆ ಸವಾಲನ್ನು ಒಡ್ಡುತ್ತಿದ್ದನು. ಆ ಒಂದು 40ನೇ ದಿನದಲ್ಲಿ ದಾವೀದನ ಜೀವಿತವು ಬದಲಾಯಿತು. After 40 days his life he became a champion. ಆ ಒಂದು 40 ದಿನ ಆದ ನಂತರವೇ ಅಲ್ಲಿ ಗೋಲಿಯಾತನನ್ನು ಕೊಲ್ಲುವಂತವನಾಗಿ ದಾವೀದನು ಮಾರ್ಪಟ್ಟನು. Elijah's life was transformed when God gave one angelic meal. He ran 40 days. ಅಲ್ಲಿ ಎಲಿಯನ ಜೀವಿತವು ಯಾವ ದಿನದಲ್ಲಿ ಅಲ್ಲಿ ಬದಲಾಯಿತ ನೋಡಬೇಕಾದ್ರೆ ಅಲ್ಲಿ ಪರಲೋಕದಿಂದ ಬಂದಂತ ಮನ್ನವನ್ನು ತಿಂದು 40 ದಿನಗಳ ಕಾಲ ಆತನು ಓಡಿದನು. The city of Nineveh, God gave 40 days for the city to repent, and they repented after 40 days. ಅಲ್ಲಿ ನಿನೆವೆ ಪಟ್ಟಣಕ್ಕೋಸ್ಕರ ದೇವರು 40 ದಿನವನ್ನು ಅಲ್ಲಿ ನೇಮಿಸಿದನು. ಆ 40 ದಿನವಾದ ನಂತರವೇ ನಿನೆವೆ ಪಟ್ಟಣದಲ್ಲಿರುವಂತ ಜನರು ಅವರ ಪಾಪಗಳಿಗೆ ಅವರು ವ್ಯಥೆ ಪಡುವುದನ್ನು ನಾವು ನೋಡುತ್ತೇವೆ. Jesus was empowered in the wilderness after 40 days of prayer and fasting. ಅಲ್ಲಿ ಯೇಸು ಕ್ರಿಸ್ತನು ಸಹ 40 ದಿನಗಳ ಕಾಲ ಆತನು ಆ ಒಂದು ಅರಣ್ಯದಲ್ಲಿ 40 ದಿನಗಳ ಕಾಲ ಆತನು ಪ್ರಾರ್ಥನೆ ಮಾಡುತ್ತಾ ಉಪವಾಸ ಮಾಡುತ್ತಲೇ ಅಲ್ಲಿ ಕಾಣಲ್ಪಟ್ಟನು. And finally the disciples' life, when they gave 40 days after the resurrection of Jesus, they became a witness for Jesus. ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರನ್ನು ಸಹ ನಾವು ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವಾದ 40 ದಿನಗಳ ನಂತರವೇ ಅವರ ಜೀವಿತವೂ ಸಹ ಬದಲಾಯಿತು. ಅದು ಮಾತ್ರವಲ್ಲ, ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಮಾರ್ಪಟ್ಟರು. I want to declare, ನಾನು ಈ ದಿನದಲ್ಲಿ ನಾನು ಘೋಷಿಸುತ್ತೇನೆ, the next 40 days, ಬರುವಂತ 40 ದಿನಗಳಲ್ಲಿ, the next 40 weeks, 40 ವಾರಗಳಲ್ಲಿ, the next 40 months, 40 ತಿಂಗಳಲ್ಲಿ, I pray and declare your life, your family, your church, your business will be transformed in Jesus' name. ನಾನು ಪ್ರಾರ್ಥಿಸಿ ನಾನು ಘೋಷಿಸುತ್ತೇನೆ, ನಿಮ್ಮ ಜೀವಿತವು, ನೀವು ಮಾಡುವಂತ ಕೆಲಸಗಳು, ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು, ವ್ಯಾಪಾರಗಳು ಎಲ್ಲವೂ ದೇವರು ಬದಲಾಯಿಸುವಂತವನಾಗಿದ್ದಾನೆ. ವಿಶ್ವಾಸಿಸುತ್ತೀರಾ? ஒரு 7 பத்தி பைபிள்ல சொன்னேன். 7 ಜನರನ್ನು ಕುರಿತು ನಾನು ವಾಕ್ಯದಿಂದ ನಾನು ಹೇಳಿದೆನು. 40 நாள்ல அவங்க வாழ்க்கை மாறிடுச்சு. ಅವರು 40 ದಿನದಲ್ಲಿ ತಮ್ಮ ಜೀವಿತವೇ ಬದಲಾಯಿತು. நீங்க விசுவாசிக்குவீங்களா? ನೀವು ವಿಶ್ವಾಸಿಸುತ್ತೀರಾ? இதே 40 நாள் என் வாழ்க்கை, என் குடும்பம், என் ஊழியம், என் சபை, என் பிசினஸ், என் புள்ளிங்க வாழ்க்கை மாறும். ಈ ಒಂದು 40 ದಿನದಲ್ಲಿ ನನ್ನ ಕುಟುಂಬ, ನನ್ನ ಸೇವೆ, ನನ್ನ ಸಭೆ, ನನ್ನ ಜೀವಿತ, ನಾನು ಮಾಡುವಂತ ಕೆಲಸ, ನನ್ನ ಮಕ್ಕಳ ಜೀವಿತ ಎಲ್ಲೋ ಬದಲಾಗುತ್ತದೆ ಎಂದು ನೀವು ವಿಶ್ವಾಸಿಸುತ್ತೀರಾ? நீங்க விசுவாசித்தால் தேவன் மகிமை
மகிமை நீங்க காண்பீர்கள். ನೀವು ವಿಶ್ವಾಸಿಸುವುದಾದರೆ ದೇವರ ಮಹಿಮೆಯನ್ನು ಕಾಣುತ್ತೀರಾ. நீங்க விசுவாசித்தீங்கனாக்கா உங்க விசுவாசப்படி நடக்கும். ನೀವು ವಿಶ್ವಾಸಿಸುವುದಾದರೆ ನಿಮ್ಮ ವಿಶ್ವಾಸದ ರೀತಿಯಲ್ಲಿ ನಡೆಯುವಂತದ್ದಾಗಿದೆ. The God who transformed all the saints in 40 days is alive to change and transform everything in your life in coming 40 days or 40 weeks or 40 months. It depends on everybody's life. ಆ ಒಂದು 7 ಜನರ ಜೀವಿತವನ್ನು ಯಾವ ರೀತಿಯಾಗಿ ದೇವರು 40 ದಿನಗಳಲ್ಲಿ ಬದಲಾಯಿಸಿದನೋ ಅದೇ ದೇವರು ಜೀವಂತವಾಗಿರುವಂತ ದೇವರು ನಿಮ್ಮ ಜೀವಿತವನ್ನು ಸಹ 40 ದಿನಗಳಲ್ಲಿ ಇಲ್ಲವಾದ 40 ತಿಂಗಳಿನಲ್ಲಿ ಆತನು ಪರಿಪೂರ್ಣವಾಗಿ ನಿಮ್ಮ ಜೀವಿತಕ್ಕೆ ತಕ್ಕ ರೀತಿಯಲ್ಲಿ ಆತನು ಬದಲಾಯಿಸುವಂತವನಾಗಿದ್ದಾನೆ. Hallelujah. 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 சில people சில ஜனங்களுக்கு ಕೆಲವು ಜನರಿಗೆ 40 ನಾಳ நடக்கலாம், 40 ದಿನದಲ್ಲಿ ನಡೆಯಬಹುದು, 40 ವಾರದಲ್ಲಿ நடக்கலாம், 40 ವಾರಗಳಲ್ಲಿ ನಡೆಯಬಹುದು, ಇಲ್ಲ 40 ಮಾಸದಲ್ಲಿ நடக்கலாம், ಇಲ್ಲವಾದ 40 ತಿಂಗಳಿನಲ್ಲಿ ನಡೆಯಬಹುದು. We don't know. ನಮಗೆ ಗೊತ್ತಿಲ್ಲ. But I'll tell you, God will do something in your life. ಆದ್ರೆ ನಾನು ಹೇಳುತ್ತೇನೆ, ದೇವರು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡೋದಕ್ಕೆ ಹೋಗುತ್ತಿದ್ದಾನೆ. Hallelujah. 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 ಯೇಸು சொன்னாரு, ಯೇಸು ಹೇಳಿದನು, come follow me, and they left everything and they followed Christ. ಅಲ್ಲಿ ಯೇಸು ಹೇಳುತ್ತಾನೆ, ನನ್ನನ್ನು ಹಿಂಬಾಲಿಸಿ ಎಂದು ಹೇಳುವಂತ ಸಮಯದಲ್ಲಿ ಅವರು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದರು. ಸುರುಕமா நம்ம பார்த்து முடிச்சிடலாம். ವೇಗವಾಗಿ ನಾವು ನೋಡಿ ஒரு ಮುಗಿಸೋಣ. 3 காரியங்கள். 3 ಕಾರ್ಯಗಳನ್ನು யாரை நம்ம ஃபாலோ பண்ணோம், ಯಾರನ್ನು ನಾವು ಹಿಂಬಾಲಿಸಬೇಕು. எவ்வளவு கேரக்டருங்க இருக்கிறவங்க பைபிளை ஃபாலோ பண்றதுக்கு. ಅನೇಕ ಉದಾಹರಣೆಗಳು ಉಂಟು ದೇವರ ವಾಕ್ಯದಲ್ಲಿ. இன்னும் ஒரு 15 நிமிஷம் நான் முடிச்சிடுறேன். ಇನ್ನೊಂದು 15 ನಿಮಿಷದಲ್ಲಿ ನಾನು ಮುಗಿಸುತ್ತೇನೆ. ಜಲ್ದಿ நான் போறேன். ಬೇಗ ನಾನು ಹೋಗುತ್ತೇನೆ. ಯಾರ ಫಾಲೋ பண்ணோம், ಯಾರನ್ನು ಹಿಂಬಾಲಿಸಬೇಕು? ஏப்ரஹாம், ஐசக், ஜேக்கப். ಅಬ್ರಹಾಮನನ್ನು, ಈಸಾಕನನ್ನು, ಯಾಕೋಬನನ್ನು. எவ்வளவு கேரக்டருங்க இருந்துச்சு. ಅನೇಕರು ಅವರ ಜೀವಿತವನ್ನು ನೋಡಬೇಕಾದ್ರೆ, ಚಾರಿತ್ಯವನ್ನು ನೋಡಬೇಕಾದ್ರೆ ಅನೇಕ ಕಾರ್ಯಗಳುಂಟು. ನಾನು I have chosen the forefather, the ancestors, father Abraham, Isaac and Jacob. ನಾನಾದರೆ ನಮ್ಮ ಪೂರ್ವದಲ್ಲಿ ಇದ್ದಂತ ಇರುವಂತ ಜನರನ್ನು ನಾನು ತೆಗೆದುಕೊಂಡಿದ್ದೇನೆ. ಅವರೇ ಅಬ್ರಹಾಮನು, ಇಸಾಕನು, ಯಾಕೋಬರಾಗಿದ್ದಾರೆ. The reason is, ಇದಕ್ಕೆ ಮೂಲ ಕಾರಣ, because always God very proudly he says, I am the God of your father Abraham, Isaac and Jacob. அப்பப்போ சொல்றாரு, நான் ஏப்ரஹாமின் தேவன், ஐசக்கின் தேவன், யாக்கோபின் தேவன். அப்பப்போ ஒரு இதுவா சொல்வாரு. அதனால அவங்களது ஒரு கேரக்டர், ஒரு 3 பேர், 3 குறிப்பு ಜಲ್ದಿ ಸಾಲ್ತು ಬಿಡ್ಸಲ್ಲ. ನಾನು ಯಾಕೆ ಈ ಜನರನ್ನೇ ನಾನು ಪ್ರತ್ಯೇಕವಾಗಿ ನಾನು ತೆಗೆದುಕೊಂಡಿದ್ದೇನೆ ಹೇಳಬೇಕಾದ್ರೆ, ದೇವರು, ತಂದೆಯಾದ ದೇವರು ಅವರು ಒಂದು ಗೌರವದಿಂದ ಅವರು ಹೇಳುವಂತರಾಗಿದ್ದಾರೆ, ನಾನು ನಿಮ್ಮ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು. ಅದರ ನಿಮಿತ್ತವಾಗಿ ಅವರ ಜೀವಿತವನ್ನು ಕುರಿತು 3 ಕಾರ್ಯಗಳನ್ನು ವೇಗವಾಗಿ ಹೇಳಿ ಮುಗಿಸುತ್ತೇನೆ. ಅಲ್ಲ ஒரே டைம் ஆகாது, ಎಲ್ಲೋ ಒಂದೇ ದಿನ ಒಂದೇ ಸಮಯದಲ್ಲಿ ಆಗುವುದಿಲ್ಲ. இது 3 பேர்து பார்த்துட்டு ಈ 3 ಜನರ ಜೀವಿತವನ್ನು ನೋಡಿ, ನೆಕ್ಸ್ಟ್ ಯಾரை நம்ம பின்பற்றக்கூடாது, ನಂತರ ಯಾರನ್ನು ನಾವು ಹಿಂಬಾಲಿಸಬಾರದು ಎಂದು ನಾನು ಹೇಳುತ್ತೇನೆ. ಸೆಕೆಂಡ್ ಸರ್ವಿಸ್ ಅದೇ ಅದು 2ನೇ ಸರ್ವಿಸ್ ನಲ್ಲಿ ನಾನು ಹೇಳುತ್ತೇನೆ. ಸೊ ಸ್ಟಡಿ ಮಾಡಿ ಜಲ್ದಿ ಮಡ ಮುಚ್ಚಿರ. ಇದು ವೇಗವಾಗಿ ಹೋಗಿ ಬಿಡೋಣ. ಫಸ್ಟ್ ಥಿಂಗ್ ವಿ ಕ್ಯಾನ್ ಲರ್ನ್ ಅಂಡ್ ಫಾಲೋ ಏಬ್ರಹಾಮ್. ಮೊಟ್ಟ ಮೊದಲನೇದಾಗಿ ನಾವು ಅಬ್ರಹಾಮನನ್ನು, ಆತನ ಜೀವಿತವನ್ನು ಹಿಂಬಾಲಿಸಬೇಕು. 3 things we can learn from the life of as an example and follow him. ಒಂದು ಉದಾಹರಣೆಯ ರೀತಿಯಲ್ಲಿ ಆತನ ಜೀವಿತದಲ್ಲಿ ನಡೆದಂತ ಸಂಭವಗಳನ್ನು ನಾವು ಉದಾಹರಣೆಯ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ನಾವು ಹಿಂಬಾಲಿಸಬಹುದು. ನೀವು ವಸಂತ குறிப்பிக்கோங்க, ನೀವು ವಾಕ್ಯವನ್ನು ಬರೆದಿಟ್ಟುಕೊಳ್ಳಿ. ಮೊದಲನೇದಾಗಿ ಲೂಕ 16 அதிகாரத்துல, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 22 ರಿಂದ 24 ವರೆಗೆ பார்க்கும்போது, 22 ರಿಂದ 24 ನಾವು ಓದುವಂತ ಸಮಯದಲ್ಲಿ Jesus tells the story about the rich man and the Lazarus. ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ಲಾಜರನ್ನು ಕುರಿತು ಮತ್ತೆ ಅಲ್ಲಿ ಶ್ರೀಮಂತನನ್ನು ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. When Lazarus died, ಲಾಜರನು ಮರಣ ಹೊಂದಿದ ನಂತರ he was taken up by the angel. ಅಲ್ಲಿ ದೇವದೂತರಿಂದ ಮೇಲಕ್ಕೆ ಒಯ್ಯಲ್ಪಟ್ಟನು. And the rich man died. ಅಲ್ಲಿ ಶ್ರೀಮಂತನು ಸಹ ಮರಣ ಹೊಂದನು. He was taken to hell. ಆತನು ನರಕಕ್ಕೆ ತೆಗೆದುಕೊಂಡು ಹೋದನು. ನಮಗೆಲ್ಲ தெரிஞ்ச ವಚನ, ನಮಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯ. ಅಣ್ಣ ಯೇಸು என்ன சொல்றாரு, ಯೇಸು ಏನನ್ನು ಹೇಳುತ್ತಾರೆ, அந்த சமயத்துல, ಆ ಒಂದು ಸಮಯದಲ್ಲಿ Lazarus is lying down on the bosom of father Abraham. ಅಲ್ಲಿ ಅಬ್ರಹಾಮನ ಎದೆಯಲ್ಲಿ ಲಾಜರನು ಒರಗಿಕೊಂಡಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. புரியுதுங்களா? ಅರ್ಥವಾಗುತ್ತಿದೆಯಾ? நல்ல Abraham died in the good age. ಅಲ್ಲಿ ಅಬ್ರಹಾಮನು ಚೆನ್ನಾಗಿ ಇರುವಂತ ಆ ಒಂದು ಪರಿಪೂರ್ಣವಾಗಿ ತನ್ನ ಜೀವನವನ್ನು ನಡೆಸಿ ಆತನು ಮರಣವನ್ನು ಹೊಂದನು. ಏಬ್ರಹಾಮ್ಕೋ ಯೇಸುಕೋ ಎவ்வளவு ವರ್ಷ ಆಚಿ? ಅಬ್ರಹಾಮನಿಗೂ ಯೇಸು ಕ್ರಿಸ್ತನಿಗೂ ಎಷ್ಟು ವರ್ಷ ವ್ಯತ್ಯಾಸವಿದೆ? ಎவ்வளவு ವರ್ಷ ಆಚಿ? ಎಷ್ಟು ವರ್ಷ ವ್ಯತ್ಯಾಸವಿದೆ? 2000 ವರ್ಷ. 2 ವರ್ಷ, 2000 ವರ್ಷ. ಏಬ್ರಹಾಮ್ಕೋ ಯೇಸುಕೋ, ಅಬ್ರಹಾಮನಿಗೂ ಯೇಸು ಕ್ರಿಸ್ತನಿಗೂ எவ்வளவு வருஷம்? ಎಷ್ಟು ವರ್ಷ? 2000 ವರ್ಷ ಆಯ್ತು. 2000 ವರ್ಷ ವ್ಯತ್ಯಾಸ. 2000 ವರ್ಷ ಆನಾலும் 2000 ವರ್ಷ ಆದರೂ Jesus is talking about Abraham. That means Abraham is a very important person. Even after he died 2000 years over, still Jesus is talking about Abraham naka is something
good to follow his example. ಅಲ್ಲಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮರಣ ಹೊಂದಿರುವಂತ ಅಬ್ರಹಾಮನ ಕುರಿತು ಯೇಸು ಕ್ರಿಸ್ತನು ಮಾತನಾಡುತ್ತಿದ್ದಾನೆ ಎಂದು ಹೇಳುವುದಾದರೆ ಆತನು ಬಹಳ ಮುಖ್ಯವಾಗಿರುವಂತ ವ್ಯಕ್ತಿ ಆಗಿದ್ದಾನೆ. ಅದು ಮಾತ್ರವಲ್ಲ, ಆತನು ಪಾಲಿಸಿದಂತ ಪ್ರತಿಯೊಂದು ಕಾರ್ಯಗಳು ಅದು ಮುಖ್ಯವಾಗಿದೆ, ಅದು ಚೆನ್ನಾಗಿ ಕಾಣಲ್ಪಟ್ಟಿದ್ದರಿಂದ ಯೇಸು ಕ್ರಿಸ್ತನು ಅಬ್ರಹಾಮನನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾನೆ. ಅದರ ನಿಮಿತ್ತವಾಗಿ ನಾವು ಸಹ ಮಾತನಾಡೋದಕ್ಕೆ ಹೋಗುತ್ತೇವೆ. இயேசுலேருந்து இப்போ வரைக்கும் பார்த்தீங்கன்னா 2000 வருஷம். ಯೇಸು ಕ್ರಿಸ್ತನ ಜನನದಿಂದ ಈ ದಿನದಲ್ಲಿ ನಾವು ನೋಡಬೇಕಾದ್ರೆ ಸರಿಸುಮಾರು 2000 ವರ್ಷವಾಗಿದೆ. ஸோ டோட்டலாக 4000 வருஷம் இருந்தால் கூட இன்னைக்கு கூட நம்ம வந்து ஏப்ரஹாம் பற்றி பேசுகிறோம். ಈಗ ಸರಿಸುಮಾರು 4000 ವರ್ಷಗಳಾಗಿದ್ದರೂ ಸಹ ಈಗಲೂ ಸಹ ನಾವು ಅಬ್ರಹಾಮನ ಕುರಿತು ನಾವು ಮಾತನಾಡುತ್ತೇವೆ. That means we can learn something from Abraham. ಇದರ ಅರ್ಥ ಏನೆಂದರೆ ಅಬ್ರಹಾಮನಿಂದ ನಾವು ಏನನ್ನು ಕಲಿತುಕೊಳ್ಳಬಹುದು ಎಂದು. Some people are remembered today in this generation, and after they die, they are insignificant, nobody remembers them. ಈ ಒಂದು ದಿನಗಳಲ್ಲಿ ಜನಾಂಗದಲ್ಲಿ ಜನರು ಕೆಲವರು ಇದ್ದಾರೆ, ಅವರನ್ನು ನಾವು ಅವರನ್ನು ಕುರಿತು ನಾವು ಯೋಚಿಸುವುದಿಲ್ಲ. ಯಾಕೆಂದ್ರೆ ಅವರನ್ನು ಕುರಿತು ನಾವು ಏನು ಒಂದು ಕಾರ್ಯವನ್ನು ಸಹ ನಾವು ಏನು ಸಹ ನೋಡುವುದಿಲ್ಲ. ஒரு 2-3 வருஷம் 5 வருஷம் ஆனாலும் அவங்கள பத்தி நம்ம நினைக்கிறதே இல்லை. 1-2 ವರ್ಷ ಇಲ್ಲ 5 ವರ್ಷವಾಗುವುದಾದರೆ ಅವರನ್ನು ನಾವು ಯೋಚಿಸುವುದು ಇಲ್ಲ. ஆனா 2000 வருஷம் ஆகி இயேசு வந்து ஏப்ரஹாம் பத்தி பேசுறாங்க. ಆದರೆ 2000 ವರ್ಷ ಆದ ನಂತರವೂ ಸಹ ಯೇಸು ಕ್ರಿಸ್ತನು ಅಬ್ರಹಾಮನನ್ನು ಕುರಿತು ಮಾತನಾಡುತ್ತಿದ್ದಾನೆ. சில பரிசுத்தவான்கள், ಕೆಲವು ಪರಿಶುದ್ಧವಂತರು செத்துட்டாலும் ಅವರು ಮರಣವನ್ನು ಹೊಂದಿದರು. இன்னைக்கு வரைக்கும் நம்ம பேசுறோம். ಈ ದಿನದಲ್ಲಿಯೂ ಸಹ ನಾವು ಮಾತನಾಡುತ್ತೇವೆ. ஹல்லேலூயா. ಹಲ್ಲೆಲೂಯಾ. இந்த ஃபங்க்ஷன் ஆகும்போது பாஸ்டர் தேவதாஸ் பத்தி பேசினாரு. ಅಲ್ಲಿ ಫಂಕ್ಷನ್ ನಡೆಯುವಂತ ಸಮಯದಲ್ಲಿ ನಮ್ಮ ದೇವ ಸೇವಕರು ಪಾಸ್ಟರ್ ದೇವದಾಸ್ ಅವರ ಕುರಿತು ಅವರು ಮಾತನಾಡಿದರು. சில பெரிய பெரிய ஊழியக்காரங்களை பத்தி நம்ம பேசுறோம். ನಾವು ಸಹ ಕೆಲವು ದೊಡ್ಡ ದೊಡ್ಡ ಸೇವಕರನ್ನು ಕುರಿತು ನಾವು ಮಾತನಾಡುತ್ತೇವೆ. அவங்க மரித்தாலும் ಅವರು ಮರಣವನ್ನು ಹೊಂದಿದರು ಸಹ they are a good example to follow. ಅವರನ್ನು ಹಿಂಬಾಲಿಸುವುದಕ್ಕೆ ಕೆಲವು ಉದಾಹರಣೆಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. அவங்க மரித்தாலும் ಅವರು ಮರಣವನ್ನು ಹೊಂದಿದರು ಸಹ அவங்க ஊழியம் முன்ன தொடர்ந்து கொண்டே இருக்கிறது. ಅವರ ಸೇವೆಯು ಈಗಲೂ ಸಹ ನಡೆದುಕೊಂಡೇ ಹೋಗುತ್ತಿದೆ. அவங்க மெசேಜ್, ಅವರು அவங்க ಹೇಳಿದಂತ books, ಸೇವೆ, ಅವರ அவங்க வாழ்க்கை, ಅವರ ಜೀವಿತ, அவங்க தொடங்கின சபை, ಅವರು ನಡೆಸಿದಂತ ಸಭೆ இது அப்படியே தொடர்ந்துனே வரும். ಅದು ಈಗಲೂ ಸಹ ನಡೆದುಕೊಂಡೇ ಹೋಗುತ್ತಿದೆ. So the first thing we learn from Abraham, ಮೊಟ್ಟ ಮೊದಲದಾಗಿ ನಾವು ಕಲಿತುಕೊಳ್ಳುವಂತದ್ದು ಅಬ್ರಹಾಮನಿಂದ நம்ம எப்படி இருக்கிறோம்னு முக்கியம் இல்ல, ನಾವು ಯಾವ ರೀತಿಯಾಗಿ ಜೀವನ ನಡೆಸುತ್ತೇವೆ நம்ம ಎಂಬುದು இந்த உலகத்தை ಮುಖ್ಯವಲ್ಲ. விட்டு போயிட்டு என்னத்தை நம்ம விட்டு வச்சுக்கிறோம். What we are left in this world after we die. ನಾವು ಈ ಲೋಕದಲ್ಲಿ ಏನನ್ನು ಬಿಟ್ಟು ಹೋಗುತ್ತಿದ್ದೇವೆ ನಾವು ಮರಣವನ್ನು ಹೊಂದಿದ ನಂತರ. Or we are going to be blessing only today or when we go also. ಈ ದಿನದಲ್ಲಿ ಮಾತ್ರ ನಾವು ಆಶೀರ್ವಾದವನ್ನು ಹೊಂದಿದವರಾಗಿ ಕಾಣಲ್ಪಡುತ್ತಿದ್ದೇವೆ, ಇಲ್ಲವಾದ್ರೆ ನಾವು ಈ ಲೋಕವನ್ನು ಬಿಟ್ಟು ಹೋದಾಗಲೂ ಸಹ ಆಶೀರ್ವಾದವನ್ನು ಕೊಡುವಂತವರಾಗಿ ಕಾಣಲ್ಪಡುತ್ತಿದ್ದೇವೆ. ஏப்ரஹாம் பத்தி என்ன சொல்லணும்னாக்க main முக்கியமான for all his blessings there are only thing we can learn is his obedience and his sacrifice. ಅಲ್ಲಿ ಮುಖ್ಯವಾಗಿ ಅಬ್ರಹಾಮನನ್ನು ಕುರಿತು ನಾವು ನೋಡಬೇಕಾದ್ರೆ ಆತನು 2 ಕಾರ್ಯಗಳನ್ನು ಮುಖ್ಯವಾಗಿ ಮಾಡಿದನು. ಆತನು ಸಮರ್ಪಿಸಿಕೊಟ್ಟನು, ಅದು ಮಾತ್ರವಲ್ಲ ಆತನು ದೇವರಿಗೆ ವಿಧೇಯನಾದನು. Many of us we don't receive the blessings of God because we don't obey. ಅನೇಕ ಜನರು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಿಲ್ಲ, ಯಾಕಂದ್ರೆ ನಾವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲ. ஆண்டவரை கீழ்ப்படியிறதில்ல, ದೇವರಿಗೆ ನಾವು ವಿಧೇಯರಾಗುವುದಿಲ್ಲ, ಅವರ ವಚನಕ್ಕೆ ಅವರ கீழ்ப்படியிறதில்ல, ವಾಕ್ಯಗಳಿಗೆ ವಿಧೇಯರಾಗುವುದಿಲ್ಲ. ஒரு ஞாயிற்றுக்கிழமை போதகர் சொல்றது நம்ம கீழ்ப்படியிறதில்ல. ಪ್ರತಿ ಭಾನುವಾರ ದಿನದಲ್ಲಿ ದೇವರ ವಾಕ್ಯನ ಹಂಚಿಕೊಳ್ಳುವಂತ ಬೋಧಕರು ಹೇಳುವಂತ ವಾಕ್ಯಗಳಿಗೂ ಸಹ ನಾವು ಕಿವಿಗೊಡುವುದಿಲ್ಲ. ஏப்ரஹாம் பார்த்தீங்கன்னாக்க அவர் மாதிரி ஐஸ்வர்யவன் யாருமே இல்லை பைபிள்ல. ಅಬ್ರಹಾಮನ ರೀತಿಯಲ್ಲಿ ಐಶ್ವರ್ಯವಂತನು ಯಾರೂ ಇಲ್ಲ. பட் இஸ் மெயின் திங், ಆದರೆ ಆತನ ಮುಖ್ಯ ಕಾರ್ಯ ஆண்டவர் என்ன சொன்னாலும் அப்படியே கீழ்ப்படிஞ்சான். ದೇವರು ಏನನ್ನು ಹೇಳುತ್ತಾರೋ ಅದೇ ರೀತಿಯಾಗಿ ವಿಧೇಯನಾಗಿ ನಡೆದುಕೊಂಡನು. நம்ம கீழ்ப்படியும் போது ನಾವು ವಿಧೇಯರಾಗಿ ನಡೆದುಕೊಳ್ಳುವ ஆண்டவருடைய ஆசீர்வாதம் நமக்கு வரும். ದೇವರ ಆಶೀರ್ವಾದ ನಮಗೆ ಬರುವಂತದ್ದು. அல்லேலூயா, ಹಲ್ಲೆಲೂಯಾ, அல்லேலூயா. ಹಲ್ಲೆಲೂಯಾ. இரண்டாவது ரோமர் 4:13 பார்க்கும்போது ರೋಮರ್ 4:13 ಓದುವಂತ ಸಮಯದಲ್ಲಿ he believed God and he attained as a righteous person. ಆತನು ದೇವರನ್ನು ನಂಬಿ ಆತನು ನೀತಿವಂತನಾಗಿ ಕಾಣಲ್ಪಟ್ಟನು. Abraham believed God. ಅಬ್ರಹಾಮನು ದೇವರನ್ನು ನಂಬಿದನು. Abraham trusted God. ಅಬ್ರಹಾಮನು ದೇವರ ಮೇಲೆ ನಂಬಿಕೆಯನ್ನು ಇಟ್ಟನು. Abraham relied on God. ಅಬ್ರಹಾಮನು ದೇವರ ಮೇಲೆ ಒರಗಿಕೊಂಡನು. That's why he is called the father of faith. ಅದಕ್ಕೋಸ್ಕರವೇ ಆತನು ನಂಬಿಕೆಗೆ ತಂದೆ ಎಂದು ಆತನನ್ನು ಕರೆಯಲ್ಪಡುತ್ತಾರೆ. He lived with faith, he walked in faith. ಆತನು ನಂಬಿಕೆಯಿಂದ ಜೀವನವನ್ನು ನಡೆಸಿದನು, ಅದು ಮಾತ್ರವಲ್ಲ ನಂಬಿಕೆಯಿಂದ ತನ್ನ ಜೀವನದಲ್ಲಿ ಕಾಣಲ್ಪಟ್ಟನು. Whatever God said, he just believed. ಅಲ್ಲಿ ದೇವರು ಏನನ್ನು ಹೇಳಿದರೂ ಸಹ ಅದನ್ನು ನಂಬುವಂತವನಾಗಿದ್ದನು. ஒரு நாள் ரொம்ப வெஷ்டமா இருந்தார். ಒಂದು ವೇಳೆ ಕಷ್ಟವಾಗಿದ್ದರು ஏப்ரஹாம் ஆண்டவன் சந்தித்தாரு. ದೇವರು ಬಂದು ಅಬ್ರಹಾಮನನ್ನು ಸಂಧಿಸಿದರು. வாப்பா வெளியோ, ಬಾಪ ಹೊರಗಡೆ, மேல பாருப்பா, ಮೇಲೆ ನೋಡಪ್ಪ, நட்சத்திரங்களை பாரு, ನಕ್ಷತ್ರಗಳನ್ನು ನೋಡು. like that I will give your descendants will be. ಆ ರೀತಿಯಾಗಿ ನಾನು ನಿನಗೆ ಸಂತತಿಯನ್ನು ಕೊಡುವಂತವನಾಗಿರುತ್ತೇನೆ.
இன்னும் கொஞ்ச நாள் விட்டு ಇನ್ನು ಕೆಲವು திரும்ப ದಿನಗಳ வந்தாரு. ನಂತರ ಮತ್ತೆ ದೇವರು இங்க ಬರ್ತಾರೆ. பாருப்பா, ಇಲ್ಲಿ ನೋಡಪ್ಪ, see the sand. ಅಲ್ಲಿ ಮರಳನ್ನು ನೋಡು. Your descendants will be like this sand, you can't count. ಈ ರೀತಿಯಾಗಿ ನಿನ್ನ ಜನಸಮೂಹ ಇರುತ್ತದೆ, ನೀನು ಅದನ್ನು ಎಣಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. And the Bible says he believed God and he glorified God. ವಾಕ್ಯ ಹೇಳುತ್ತದೆ, ಆತನು ದೇವರನ್ನು ನಂಬಿದ್ದನು, ಅದು ಮಾತ್ರವಲ್ಲ ದೇವರನ್ನು ಆತನು ಆರಾಧಿಸಿದನು. நினைச்சு பாருங்க, ಯೋಚಿಸಿ ನೋಡಿರಿ, கிட்ட 100 வயசு கிட்ட ஆயிடுச்சு. ಆತನಿಗೆ ಈಗ ಸರಿಸುಮಾರು 100 ವಯಸ್ಸಿನ ನಂತರ ಬರ್ತಿದೆ. ஆண்டவரே மேல பார்க்கும்போது ಆತನು ದೇವರೇ ಎಂದು ಮೇಲೆ ನೋಡುವ ಸಮಯದಲ್ಲಿ நட்சத்திரங்களை பார்த்து இருந்துக்குவான். ನಕ್ಷತ್ರಗಳನ್ನು ನೋಡಿರಬಹುದು. When he saw the stars, ಆತನು ನಕ್ಷತ್ರಗಳನ್ನು ನೋಡಿದ ನಂತರ he remembered and he believed the promise of God. ದೇವರು ಕೊಟ್ಟಂತ ವಾಗ್ದಾನವನ್ನು ಆತನು ಮತ್ತೆ ಹಿಂತಿರುಗಿ ಆಲೋಚನೆಗೆ ತೆಗೆದುಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟನು. ஒரு நாள் வெஸ்னமா கீழே பார்த்து இருந்துக்குவான். ಒಂದು ವೇಳೆ ಆತನು ಕಷ್ಟದಿಂದ ಕೆಳಗಡೆ ನೋಡಿಕೊಂಡು ಕುಳಿತಿರಬಹುದು. அந்த சாண்ட் பார்க்கும்போது ಅಲ್ಲಿ ಮರಳನ್ನು ನೋಡುವಂತ he remembered ಆತನ ಆಲೋಚನೆಗೆ and he ತೆಗೆದುಕೊಂಡು believed the promise of God. ದೇವರು ಕೊಟ್ಟಂತ ವಾಗ್ದಾನವನ್ನು ಮತ್ತೆ ನಂಬಿದನು. Whatever Bible says, whatever God said, he believed the promise of God and he glorified God. ಅಲ್ಲಿ ವಾಕ್ಯ ಹೇಳುತ್ತದೆ, ಆತನು ದೇವರು ಏನನ್ನು ಹೇಳಿದನೋ ಅದನ್ನೆಲ್ಲವನ್ನು ನಂಬಿ ದೇವರನ್ನು ಆತನು ಆರಾಧಿಸಿದನು. At the age of almost 100, ಆತನು ಈಗಾಗಲೇ ಸರಿಸುಮಾರು 100 ವಯಸ್ಸಿನಲ್ಲಿದ್ದಾನೆ. he believed the promise of God. ಆತನು ದೇವರು ಕೊಟ್ಟಂತ ವಾಗ್ದಾನವನ್ನು ನಂಬಿದನು. And therefore he was blessed with Isaac his son. ಅದರ ನಿಮಿತ್ತವಾಗಿ ಆತನು ಈಸಾಕನೆಂಬುವಂತ ಮಗನ ಮುಖಾಂತರವಾಗಿ ಆತನ ಆಶೀರ್ವಾದವನ್ನು He never saw himself and his body. God said, I believe it, and he got the miracle. ಆತನು ತನ್ನ ಶರೀರವನ್ನಾಗಲಿ ಇಲ್ಲವಾದ ತನಗಿರುವಂತ ಶಕ್ತಿಯನ್ನಾಗಲಿ ಆತನು ನಂಬಲಿಲ್ಲ. ಆತನು ಒಂದನ್ನು ಮಾತ್ರ ನಂಬಿದನು, ದೇವರ ಮೇಲೆ ನಂಬಿಕೆ ಇಟ್ಟನು. ஐசக் பெருசாயிட்டான். ಅಲ್ಲಿ ಈಸಾಕನು ಈಗ ಬೆಳೆದಿದ್ದಾನೆ. 17 ವಯಸ್ಸು இருக்கும். ಈಗ ಒಂದು 17 ವಯಸ್ಸಿರುವ ஆண்டவர் சொல்றாரு, ದೇವರು ಹೇಳುತ್ತಾರೆ, நீ உண்மையா நேசிக்கிறேன்னு உன் மகனை போயிட்டு பலிபீடத்தை வச்சு என்னை வெட்டிடு. ನೀನು ನಿಜವಾಗಿಯೂ ಪ್ರೀತಿಸುವಂತ ನಿನ್ನ ಮಗನಾಗಿರುವಂತ ಈಸಾಕನನ್ನು ಬಲಿಪೀಠಕ್ಕೆ ಹಾಕಿ ಆತನು ನನಗೆ ಎಂದು ಸಮರ್ಪಿಸು. வெளிய காலையில ಬೆಳಿಗ್ಗೆ அவன் கல்தையெல்லாம் ரெடி பண்ணிக்கின்னு ಆ ಒಂದು ಕತ್ತೆ ಎಲ್ಲವನ್ನು ಸಿದ್ಧ ಮಾಡಿ அவங்க மனைவி சாரா தூங்கிருக்கும்போது சொல்லாதே போயிட்டாரு. ಆತನ ಹೆಂಡತಿ ಆಗಿರುವಂತ ಸಾರಳು ನಿದ್ದೆ ಮಾಡ್ತಿರುವಂತ ಸಮಯದಲ್ಲಿ ಆಕೆಗೆ ಹೇಳದ ರೀತಿಯಲ್ಲಿ ಹೋಗಿ ಬಿಡುತ್ತಾನೆ. சொன்னாக்கா வைஃப் கிட்ட நடக்காது. ಒಂದು ವೇಳೆ ಹೆಂಡತಿಗೆ ಹೇಳುವುದಾದರೆ ನಡೆಯುವುದಿಲ್ಲ. He believed God. ಆತನು ದೇವರನ್ನು ನಂಬಿದನು. If God can give Isaac at the age of 100, God can even raise him up if I kill him. He believed and he tried to do. God stopped it. ಆತನು 100ನೇ ವರ್ಷದಲ್ಲಿ ಇರುವಂತಹ ಸಮಯದಲ್ಲಿ ದೇವರು ಈಸಾಕನನ್ನು ಕೊಟ್ಟನು. ಒಂದು ವೇಳೆ ನಾನು ಆತನಿಗೆ ಸಮರ್ಪಿಸುವುದಾದರೆ ಮತ್ತೆ ಹಿಂತಿರುಗಿ ದೇವರು ಆತನನ್ನು ಎಬ್ಬಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು ಎಂದು ನಂಬಿಕೆ ಮುಖಾಂತರವಾಗಿ ಆತನು ಹೋದನು. ಆದರೆ ದೇವರು ಅದನ್ನು ತಡೆಯಾಕಿ ನಿಲ್ಲಿಸಿದನು. Hallelujah. ಹಲ್ಲೆಲೂಯಾ. ವಿಶ್ವಾಸಿಕೆನು, ವಿಶ್ವಾಸಿಸಬೇಕು. He believed for impossible thing. ಅಲ್ಲಿ ಆಗದೇ ಇರುವಂತ ಕಾರ್ಯಗಳ ಮೇಲೆ ಆತನು ನಂಬಿಕೆ ಇಟ್ಟನು. ನಂಬಲೋ, whatever is impossible situation, whatever things that you are facing today, நீ உண்மையா ஏப்ராம்னு கத்துக்கிறது ஒண்ணுனாக்கா, நீ ஏப்ராம் மாதிரி விசுவாசித்தனால் ಅದು ಉಂಗ வாழ்க்கையில நடக்கும். ಒಂದು ವೇಳೆ ನೀವು ಇರುವಂತ ಸನ್ನಿವೇಶಗಳಲ್ಲಿ ಆಗದೇ ಇರುವಂತ ಕಾರ್ಯಗಳಿರುವುದಾದರೆ ಅದು ಯಾವ ರೀತಿಯಾಗಿ ಅಬ್ರಹಾಮನು ಯಾವ ರೀತಿಯಾಗಿ ವಿಶ್ವಾಸಿಸಿದನೋ, ನಂಬಿಕೆ ಇಟ್ಟನೋ, ಅದೇ ರೀತಿಯಲ್ಲಿ ನಾವು ಸಹ ವಿಶ್ವಾಸದಿಂದ ಇರಬೇಕು. ಇಟ್ ಇಸ್ ಇಂಪಾಸಿಬಲ್. ಇದು ಆಗದೇ ಇರುವಂತ ಕಾರ್ಯ. 100 ವಯಸ್ಸು ಆಯ್ತು. 100 ವರ್ಷವಾಗಿದೆ. அவங்க மனைவிக்கு 90 ವಯಸ್ಸು ಆಯ್ತು. ಆತನ ಹೆಂಡತಿಗೆ 90 ವರ್ಷವಾಗಿದೆ. எப்படி ಕನ್ಸೀವ್ ಚೈಲ್ಡ್? ಯಾವ ರೀತಿಯಾಗಿ ಮಗುವನ್ನು ಹೆರುವುದಕ್ಕೆ ಸಾಧ್ಯ? But they believed God. ಆದ್ರೆ ಅವರು ದೇವರನ್ನು ವಿಶ್ವಾಸಿಸಿದರು. ಅವರು ದೇವರನ್ನು ನಂಬಿದರು. புதிய ஏற்பாட்டுல பாத்தீங்கன்னா ಹೊಸ ಒಡಂಬಡಿಕೆಯಲ್ಲಿ ನೋಡಬೇಕು, ಮೇರಿ, ಮರಿಯಳು, she is a just young virgin. ಆಕೆಯು ಗಂಡನನ್ನು ಯಾವ ಪುರುಷನನ್ನು ಅರಿಯದೇ ಇರುವಂತ ಒಂದು ಕನ್ನಿಕೆ ಆಗಿದ್ದಾಳೆ. 16 ವಯಸ್ಸು. ಆಕೆಗೆ ಒಂದು 16 ವರ್ಷ ಇರಬಹುದು. ಆಂಡವನ್ சொல்றாரு, தூதன் சொல்றாரு, ದೇವರ ದೂತರು ಬಂದು you ಹೇಳುತ್ತಾರೆ, conceive a child. ನೀನು ಒಂದು ಮಗುವನ್ನು ಹೆರುತ್ತೀಯಾ? ಬೈಬಲ್ என்ன இருக்குது? ವಾಕ್ಯ ಹೇಳುತ್ತದೆ, may it happen according to your word. ನಿನ್ನ ಚಿತ್ತದಂತೆಯೇ ನಿನ್ನ ವಾಕ್ಯದಂತೆಯೇ ನಡೆಯಲಿ. தூதர் வந்து சொல்லும்போது ಅಲ್ಲಿ ದೇವದೂತರು ஒரு 16 ವಯಸ್ಸು பொண்ணு, ಒಂದು 16 ವರ್ಷದ ಮನುಷ್ಯ, she never had any relationship with man. ಆಕೆಯು ಒಬ್ಬ ಪುರುಷನ ಸಂಗಡ ಆಕೆ ಯಾವ ಸಂಬಂಧವೂ ಇಲ್ಲ. ವಿಶ್ವಾಸಿத்து சொன்னார்கள், ಆಕೆ ವಿಶ್ವಾಸದಿಂದ ಹೇಳಿದಳು, ವಾರ್ತೆಪಡಿಯೇ ಆಗட்டும், ನಿನ್ನ ವಾಕ್ಯದಂತೆಯೇ ಆಗಲಿ. ஒரு அற்புதம் நடந்தது. ಒಂದು ಅದ್ಭುತ ನಡೆಯಿತು. 100 ವಯಸ್ಸು, 100 ವರ್ಷ, 90 ವಯಸ್ಸು, 90 ವರ್ಷ, 16 ವಯಸ್ಸು, 16 ವರ್ಷ ஆக முடியாது, ಆಗೋದಿಲ್ಲ. ஆனா ஆச்சு. ಆದ್ರೆ ಆಯಿತು. இந்த ஸ்திரீக்கு மனுஷன்கிட்ட ஒன்னும் கனெக்ஷன் இல்ல. ಈ ಒಂದು ಸ್ತ್ರೀಗೆ ಮನುಷ್ಯನ
ಪುರುಷನ ಸಂಗಡ ಯಾವ ಒಂದು ಸಂಬಂಧವಿಲ್ಲ. She's a virgin. ಯಾಕಂದ್ರೆ ಆಕೆ ಕನ್ನಿಕೆ ಆಗಿದ್ದಾಳೆ. ನಾವು ವಾರ್ತೆಪಡಿ ಆಗட்டும். ಆದ್ರೆ ದೇವರೇ ನಿನ್ನ ವಾಕ್ಯದಂತೆಯೇ ಆಗಲಿ. பரிசுத்த ஆவியானவர் செய்தார். ಪರಿಶುದ್ಧ ಆತ್ಮನು ನಡೆಸಿದನು. நீங்க விசுவாசித்தீங்கன்னா ನೀವು ವಿಶ್ವಾಸಿಸುವುದಾದರೆ உங்க வாழ்க்கை அதே மாதிரி ನಿಮ್ಮ நடக்கும். ಜೀವಿತ ಸಹ ಅದೇ ರೀತಿಯಾಗಿ ನಡೆಯುವಂತದ್ದಾಗಿದೆ. ಮನುಷ್ಯನಾல ಕೂಡಾದದ್ದು ದೇವನಾಲೆ ಕೂಡೋಮೆ. ಮನುಷ್ಯನಿಂದ ಆಗದೇ ಇರುವಂತದ್ದು ದೇವರಿಂದ ಸಾಧ್ಯ. ஹalleluya 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 ஹalleluya. ஒன்னு சொல்லி முடிச்சிடுறேன். ಏನು ಒಂದನ್ನು ಹೇಳಿ ಮುಗಿಸುತ್ತೇನೆ. ரெண்டாவது சர்வீஸ்ல ಐಸಿಕ್ ಜೇಕಬ್ ಪತಿ ಪಾತ್ ಮುಗಿಸಿಲ್ಲ. ಎರಡನೇ ಸರ್ವಿಸ್ ನಲ್ಲಿ ಈಸಾಕ್ ಜೇಕಬ್ ಅನ್ನು ಕುರಿತು ನಾವು ಮಾತನಾಡೋಣ. ಜಲ್ದಿ ಮುಚ್ಚಿರ್ರೆ, ಬೇಗ ಮುಗಿಸುತ್ತೇನೆ. ಇನ್ನೊಂದು ಪಾತೀங்கನಾಕ ಇನ್ನೊಂದನ್ನು ನೋಡಬೇಕಾದ್ರೆ ನೀ ಆದಿಯಾಮಂ 14:20 ವಚನದಲ್ಲಿ பார்க்கும்போது ಆದಿಕಾಂಡ 16 ಮತ್ತು 20ನೇ ವಾಕ್ಯದಲ್ಲಿ ಓದಬೇಕಾದ್ರೆ we learn about how Abraham gave tithes 10% to Melchizedek. ಯಾವ ರೀತಿಯಾಗಿ ಅಬ್ರಹಾಮನು ದೇವರಿಗೆ ಆತನಲ್ಲಿ ಇರುವಂತದ್ರಲ್ಲಿ 10% ದೇವರಿಗೆ ಯಾವ ರೀತಿಯಾಗಿ ಸಮರ್ಪಿಸಿದನು, ದಶಮ ಭಾಗವನ್ನು ಕೊಟ್ಟನೆಂದು ನಾವು ನೋಡುತ್ತೇವೆ. ಮೊಟ್ಟ ಮೊದಲನೇದಾಗಿ ಅವ ரொம்ப ಮುಖ್ಯமான ಮನುಷ್ಯನ ಕಾಣಪಟ್ಟ. ಆತನು ಬಹಳ ಪ್ರಾಮುಖ್ಯನಾಗಿರುವಂತ ವ್ಯಕ್ತಿಯಾಗಿ ಆಂಡವರ ಕೀಳ್ಪಡಿಂಜಾನ್, ದೇವರಿಗೆ ವಿಧೇಯನಾದನು. ಯೇಸು ಅವ್ರ ಪತಿ ಪೇಸ್ನರ್, ಯೇಸು ಕ್ರಿಸ್ತನು ಸಹ ಆತನನ್ನು ಕುರಿತು ಮಾತನಾಡುತ್ತಾನೆ. ಎರಡನೆಯದಾಗಿ what we can learn and follow him, ಏನನ್ನು ನಾವು ಕಲಿತುಕೊಂಡು ಆತನು ಹಿಂಬಾಲಿಸಬಹುದು. he received everything believing God. ಆತನು ಎಲ್ಲವನ್ನೂ ಹೊಂದಿಕೊಂಡನು ಯಾವುದರಿಂದ? ನಂಬಿಕೆ ಮುಖಾಂತರ. he had faith in God. ಆತನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನು. ಮೂರನೇದಾಗಿ what we can learn and follow Abraham, ಏನನ್ನು ನಾವು ಅಬ್ರಹಾಮನಿಂದ ಕಲಿಯಬಹುದು, ಹಿಂಬಾಲಿಸಬಹುದು. ಅವನ வாழ்க்கையில ತನ್ನ ಜೀವಿತದಲ್ಲಿ ಐಶ್ವರ್ಯವಾನ ಇಂದ ಆತನು ಬಹಳ ಐಶ್ವರ್ಯವಂತನಾಗಿದ್ದರು ಸಹ ಅವನ ಮೇಲೆ ವಿಶ್ವಾಸ ಮಾತ್ರ ಇಲ್ಲ, ಅದು ವಿಶ್ವಾಸ ತಗ್ದ மாதிரி ಅವன் வந்து தர்சபாகம் ஆண்டர் கொடுத்தான். ಆತನು ವಿಶ್ವಾಸದಿಂದ ಮಾತ್ರ ಇಲ್ಲದೆ ಆತನಲ್ಲಿ ಇದ್ದುದಲ್ಲಿ ದೇವರಿಗೆ ದಶಮ ಭಾಗವನ್ನು ಸಹ ಕೊಟ್ಟನು. In every church you see always a little percentage of people only give tithes. ನೀವು ಪ್ರತಿಯೊಂದು ಸಭೆಗಳಲ್ಲಿ ನೋಡಬೇಕಾದ್ರೆ ಬಹಳ ಚಿಕ್ಕ ಕ್ರಮೇಣದಲ್ಲಿ ಇರುವಂತ ಜನರು ಮಾತ್ರ ದೇವರಿಗೆ ದಶಮ ಭಾಗವನ್ನು ಕೊಡುತ್ತಾರೆ. That's why you see in many church also very little percentage of people are prosperous. ಅದಕ್ಕೋಸ್ಕರ ನೀವು ದೇವರ ಸಭೆಗಳಲ್ಲಿ ನೋಡಬೇಕಾದ್ರೆ ಬರೀ ಕೆಲವು ಜನರು ಮಾತ್ರ ಅಭಿವೃದ್ಧಿ ಹೊಂದುತ್ತಲೇ ಇರುತ್ತಾರೆ. புரியுதுங்களா? ಅರ್ಥವಾಗುತ್ತಿದೆಯಾ? In everything he gave. ಆತನಲ್ಲಿ ಇರುವಂತ ಎಲ್ಲದರಲ್ಲಿ ಆತನು ಕೊಟ್ಟನು. நம்ம எவ்வளவு பண்றோம், நம்ம வந்து ஆண்டவர் கொண்டு காணிக்க தர்ச பாகத கொடுக்க ಪ್ರಾಕ್ಟೀಸ್ பண்ணிக்கணும். ನಾವು ಏನನ್ನು ಕೊಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ದೇವರಿಗೆ ಕಾಣಿಕೆಯನ್ನು ದಶಮ ಭಾಗವನ್ನು ಕೊಡುವುದನ್ನು ನಾವು ಅಭ್ಯಾಸಿಸಿಕೊಳ್ಳಬೇಕು. ನಾನು ಏನ್ ಪ್ರಾಕ್ಟೀಸ್ சொல்றேன் தெரியுமா? ನಾನು ಯಾಕೆ ಅಭ್ಯಾಸಿಸಬೇಕೆಂದು ಹೇಳುತ್ತಿದ್ದೇನೆ. சில பேர் கொஞ்சம் மாசம் கொடுக்குவாங்க, சில பிரச்சனை ಸ್ಟಾಪ್ பண்ணிடுவாங்க. ಕೆಲವು ಜನರು ಕೆಲವು ತಿಂಗಳುಗಳಿಗೆ ಕೊಡುತ್ತಾರೆ, ಕೆಲವು ಜನರು ಸಮಸ್ಯೆ ಬರುವಂತ ಸಮಯದಲ್ಲಿ ನಿಲ್ಲಿಸಿ ಬಿಡುತ್ತಾರೆ. நம்ம வந்து we should learn to practice to give our tithes to God regularly. ನಾವು ಯಾವಾಗಲೂ ಪ್ರತಿಯೊಂದು ತಿಂಗಳಿನಲ್ಲಿಯೂ ನಾವು ದೇವರಿಗೆ ತಪ್ಪದೆ ಅಲ್ಲಿ ದಶಮ ಭಾಗವನ್ನು ಕೊಡುವುದನ್ನು ನಾವು ಕಲಿತುಕೊಳ್ಳಬೇಕು. ஆண்டவர் எப்பொழுதும் சொல்றாரு, என்ன சோதித்து பார்க்காதே அந்த தர்ச பாகம் கொடுக்கும்போது ஒண்டி அவர் சொல்றாரு, தைரியமா என்னை ಟೆಸ್ಟ್ பண்ணி பாரு, நீ கொடுக்கும்போது உன்னை எவ்வளவு ಆಶೀರ್ವದಿಪೇನ್. ದೇವರು ಯಾವಾಗಲೂ ಹೇಳ್ತಾರೆ, ನನ್ನನ್ನು ಶೋಧಿಸಿ ನೋಡಬೇಡ ಎಂದು. ಆದರೆ ಒಂದರಲ್ಲಿ ಮಾತ್ರ ದೇವರು ಹೇಳಿದ್ದಾರೆ, ನನಗೆ ಕೊಡುವುದನ್ನು ನೀನು ಕೊಟ್ಟು ನನ್ನನ್ನು ಶೋಧಿಸಿ ನೋಡು ಎಂದು. ஹalleluya 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 ஹalleluya. நீங்க சபைக்கு வரதுக்கு முன்னாலேயே நீங்க ப்ரிப்பேர் பண்ணிடணும். 2 நாள் 1 நாளுக்கு முன்னாலேயே ನೀವು ಸಭೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ 1 ದಿನ 2 ದಿನ ಹಿಂದೆಯಿಂದಲೇ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಂಡು ಬರಬೇಕು. இது காணிக்கையை எடுத்து வச்சிடணும். ಇದು ನನ್ನ ಕಾಣಿಕೆ ದೇವರಿಗೆ ಎಂದು ನಾನು ತೆಗೆದಿಟ್ಟುಕೊಳ್ಳಬೇಕು. புரியுதுங்களா? ಅರ್ಥವಾಗುತ್ತಿದೆಯಾ? 10 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 20 ರೂಪಾಯಿ. ಇಲ್ಲದಂಗೂ ಪರವಾಗಿಲ್ಲ. ಇಲ್ಲದೆ ಇರುವಂತವರು ಪರವಾಗಿಲ್ಲ. ಇರುಕರುಂಗೋ ಇರುವಂತವರು ಜಾಸ್ತಿ ಪೋಡು, ಜಾಸ್ತಿ ಕೊಡಿರಿ ದೇವರಿಗೆ. நம்ம ಹೋಟೆಲ್ போகும்போது ನಾವು ಹೋಟೆಲ್ಗೆ ಹೋಗುವಂತ ಸಮಯದಲ್ಲಿ 100 ರೂಪಾಯಿ 200 ರೂಪಾಯಿ ಕಮ್ಮಿಯಾ ತೆರೆಯೋ. 100 ರೂಪಾಯಿ 200 ರೂಪಾಯಿ ಅದು ಬಹಳ ಚಿಕ್ಕದಾಗಿ ಕಾಣಲ್ಪಡುತ್ತದೆ. ಸಭೆ ಉಳ್ಳ ಮಾತ್ರ, ಸಭೆಯ ಒಳಗಡೆ ಮಾತ್ರ ரொம்ப பெருசா தெரியுது. ಅದು ದೊಡ್ಡದಾಗಿ ಕಾಣಲ್ಪಡುತ್ತದೆ. must change our mentality. ನಮಗೆ ಇರುವಂತ ಜ್ಞಾನವನ್ನು ನಾವು ಬದಲಾಯಿಸಿಕೊಳ್ಳಬೇಕು. எந்த ஒரு பாலிசி என்ன தெரியுமா? ನನಗೆ ಇರುವಂತ ಒಂದು ಪಾಲಿಸಿ ಏನು ಗೊತ್ತಾ? when you open your heart, the heaven will open for you. ನೀವು ನಿಮ್ಮ ಹೃದಯವನ್ನು ತೆರೆಯುವಂತ ಸಮಯದಲ್ಲಿ ಪರಲೋಕ ರಾಜ್ಯವು ಸಹ ನಿಮಗೋಸ್ಕರ ತೆರೆಯಲ್ಪಡುತ್ತದೆ. hallelujah 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 hallelujah. praying lips is better than stretching hand. ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುವಂತ ತುಟಿಗಿಂತಲೂ ಕೊಡುವಂತ ಕೈಗಳು ಬಹಳ ಪ್ರಾಮುಖ್ಯವಾಗಿದೆ. stretching hand is better than praying lips. ಅಲ್ಲಿ ಕೊಡುವಂತ ಕೈಗಳು ಬಹಳ ಪ್ರಾಮುಖ್ಯವಾಗಿದೆ ಪ್ರಾರ್ಥನೆ ಮಾಡುವಂತ ತುಟಿಗಳಿಗಿಂತ. நான் ஜெபிக்கிறேன், நான் உபவாசம் பண்றேன், அதெல்லாம் இருக்கட்டும். ನಾನು ಪ್ರಾರ್ಥಿಸುತ್ತೇನೆ, ನಾನು ಉಪವಾಸ ಮಾಡುತ್ತೇನೆ, ಅದೆಲ್ಲವೂ ಇರಲಿ. நீ எவ்வளவு உபவாசித்தாலோ, ನೀನು ಎಷ್ಟು ಉಪವಾಸ ಮಾಡಿದ್ರು, ಎಷ್ಟು ಪ್ರಾರ್ಥಿಸಿದರು, நீ கொடுத்தா தான் அந்த விதை வந்து உனக்கு ஆர்வெஸ்டா மாறும்.
ನೀನು ಕೊಡುವ ಸಮಯದಲ್ಲಿ ಮಾತ್ರವೇ ನಿನಗೆ ಇರುವಂತಹ ಕಷ್ಟಗಳು ಬದಲಾಗುತ್ತದೆ. உங்களுக்கு சம்பளம் வந்துடணும், ನಿನಗೆ ಸಂಬಳ ಬರುವಂತ ಸಮಯದಲ್ಲಿ ஃபர்ஸ்ட் எடுத்து வச்சிடுங்க. ಮೊಟ್ಟ ಮೊದಲದಾಗಿ ಅದಕ್ಕೋಸ್ಕರ ತೆಗೆದು ಇಡಿರಿ. You believe God. ನೀವು ದೇವರ ಮೇಲೆ ನಂಬಿಕೆಯನ್ನು ಇಡಿರಿ. You tell God. ದೇವರಿಗೆ ಹೇಳಿರಿ, ஆண்டவர் நீங்க சொன்னீங்க இல்லையா, ದೇವರೇ ನೀನು ಹೇಳಿದಿರಲ್ಲವೇ, தசபாகத்தை என்ன சோதித்து பாருன்ட்டு. ನಾನು ಕೊಡುವಂತ ದಶಮ ಭಾಗದಲ್ಲಿ ನೀನು ಶೋಧಿಸಿ ನೋಡು ಎಂದು. என்ன கஷ்டம் இருந்தாலும், ಎಷ್ಟೇ ಕಷ್ಟ ಇದ್ದರೂ, எனக்கு எவ்வளவு தேவை இருக்கு, ನನಗೆ ಎಷ್ಟೇ ಅಗತ್ಯಗಳಿದ್ದರು, இந்த ஒரு வருஷம் ಈ ಒಂದು ವರ್ಷ ಕಂಟಿನ್ಯೂಸ್ 2026 கொடுத்து பார்க்குறேன். ನಾನು ಈ ಒಂದು ವರ್ಷ ಬರುವಂತ ವರ್ಷ 2026 ನಾನು ಕೊಟ್ಟು ನೋಡುತ್ತೇನೆ ಪೂರ್ತಿಯಾಗಿ. சேலஞ்ச் எடுத்து பாருங்க. ಒಂದು ಸವಾಲಾಗಿ ತೆಗೆದು ನೋಡಿರಿ. உங்க 26 முடியும் போது உங்க வாழ்க்கையில என்னென்ன கிடைக்கவில்லை வருஷம் எல்லாம் அப்படியே வரும் உங்க வாழ்க்கையில. ಈ ಒಂದು ವರ್ಷದಲ್ಲಿ ಏನು ನಿಮಗೆ ಸಿಗಲಿಲ್ಲವೋ ಆ ಒಂದು 2026ನೇ ವರ್ಷದಲ್ಲಿ ನೀವು ಕೊಡುವಂತ ಸಮಯದಲ್ಲಿ ಎಲ್ಲವೂ ಓಡಿಕೊಂಡು ಬರುತ್ತದೆ. நம்ம என்ன பண்றோம், ನಾವೇನ್ ಮಾಡುತ್ತೇವೆ, oh we are the descendants of Abraham, we are the children of Abraham, we are possessing the blessings of Abraham ன்னு சொல்றோம். ನಾವು ಅಬ್ರಹಾಮನ ಮಕ್ಕಳು, ನಾವು ಅಬ್ರಹಾಮನನ್ನು ಹಿಂಬಾಲಿಸುವಂತವರು, ನಾವು ಅಬ್ರಹಾಮನಿಂದ ಬರುವಂತ ಆಶೀರ್ವಾದವನ್ನು ಒಂದಕ್ಕೆ ನಾವು ಯೋಗ್ಯತೆ ಉಳ್ಳವರು ಎಂದು ನಾವು ಯಾವಾಗಲೂ ನಾವು ಕೊಚ್ಚಿಕೊಳ್ಳುತ್ತೇವೆ. ஆனா ஏப்ரஹாம் என்ன பண்ணாரு, ಆದ್ರೆ ಅಬ್ರಹಾಮನು ಏನನ್ನು ಮಾಡಿದನು, தசபாகம் கொடுத்தாரா, ದಶಮ ಭಾಗವನ್ನು ಕೊಟ್ಟನಲ್ಲವೇ. ಕರೆಕ್ಟಾ ಬೈಬಲ್ இருக்குது, he gave his tithes. ಅಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ದೇವರಿಗೆ ಎಂದು ದಶಮ ಭಾಗವನ್ನು ಕೊಟ್ಟನು. And Melchizedek is a symbol of Jesus. Melchizedek is a symbol of Jesus. ಮೆಲ್ಚಿಸೆಡೆಕ್ ಎಂದು ಹೇಳಬೇಕಾದ್ರೆ ಅದು ಯೇಸು ಕ್ರಿಸ್ತನಿಗೆ ಸೂಚಿಸುವಂತ ಕಾರ್ಯವಾಗಿದೆ. Hallelujah. ಹಲ್ಲೆಲೂಯಾ. இது நீங்க இந்த வருஷத்துல நீங்க பாருங்க, ரெகுலரா கொடுத்து ஆண்டவர் உங்களை கண்டிப்பா ஆசீர்வதிப்பாரு. ಈಗಿನಿಂದ ನೀವು ಸಂಪೂರ್ಣವಾಗಿ ವರ್ಷ ಪೂರ್ತಿಯಾಗಿ ನೀವು ಕೊಟ್ಟಿ ನೋಡಿರಿ, ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಆಶೀರ್ವದಿಸುವಂತವನಾಗಿರುತ್ತಾನೆ. முதல்ல எடுத்து வச்சிடுங்க தயவுசெய்து. ಮೊಟ್ಟ ಮೊದಲನಾಗಿ ನೀವು ಅದನ್ನು ತೆಗೆದಿಟ್ಟುಕೊಳ್ಳಿರಿ. சபையில வந்து பர்சன் நோண்டாதீங்க, ಸಭೆಗೆ ಬಂದು ಪರ್ಸಲ್ಲಿ ನೋಡಬಿಡಿರಿ. முதல்ல எடுத்து ಮೊದಲೇ உங்க ಇಟ್ಟುಕೊಂಡು பிள்ளைங்க கையில, ನಿಮ್ಮ ಕೈನಲ್ಲಿ, ಮಕ್ಕಳ ಕೈನಲ್ಲಿ, உங்க மனைவி கையில, ನಿಮ್ಮ உங்க கணவர் ಹೆಂಡತಿಯ கையில எல்லாம் ಕೈಯಲ್ಲಿ, எடுத்து ನಿಮ್ಮ ಗಂಡನ வச்சுக்கோங்க. ಕೈನಲ್ಲಿ ಎಲ್ಲವನ್ನು ಕೊಟ್ಟಿಟ್ಟಿರಿ. சம்பளம் வந்து ஃபர்ஸ்ட் இதுக்கு எடுத்து வச்சிடுங்க. ಸಂಬಳ ಬಂದ ನಂತರ ಮೊಟ್ಟ ಮೊದಲಾಗಿ ತೆಗೆದಿಟ್ಟಿರಿ. ஆண்டவரே இந்த தேவை இருக்குது, ದೇವರೇ ನನಗೆ ಈ ಒಂದು ಅಗತ್ಯವಿದೆ, அங்க கொடுக்கணும், ಅಲ್ಲಿ ಕೊಡಬೇಕು, எனக்கு கம்மியா இருக்குது, ನನಗೆ ಕಮ್ಮಿ ಇದೆ, ஆனாலும் நான் வைத்து உங்களுக்கு கொடுக்குறேன் ராஜா. ಆದರೂ ಸಹ ಅದರಲ್ಲಿ ತೆಗೆದು ದೇವರೇ ನಾನು ನಿನಗೆ ಕೊಡುತ್ತೇನೆ. God is watching. ದೇವರು ನೋಡುತ್ತಿದ್ದಾನೆ. நீ எவ்வளவு விசுவாசிக்கிறேன்னு ஆண்டவர் பார்ப்பாரு. ನೀನು ಎಷ್ಟು ವಿಶ್ವಾಸಿಸುತ್ತೀಯ ಎಂದು ದೇವರು ನೋಡುತ್ತಿದ್ದಾನೆ. கண்டிப்பா ஆண்டவர் உங்களை ஆசீர்வதிப்பார். ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ. Hallelujah. Hallelujah. Imitate God. ದೇವರನ್ನು ಅನುಸರಿಸಿರಿ, ಆತನನ್ನು ಹಿಂಬಾಲಿಸಿರಿ. Learn and follow Jesus. ಯೇಸುವನ್ನು ಹಿಂಬಾಲಿಸಿರಿ, ಅದು ಮಾತ್ರ ಅಲ್ಲ, ಆತನಿಂದ ಕಲಿತುಕೊಳ್ಳಿರಿ. Follow the Paul and his apostolic teaching. ಅಲ್ಲಿ ಪೌಲನು ಹೇಳಿದಂತ ವಾಕ್ಯಗಳನ್ನು ಅದನ್ನು ಹಿಂಬಾಲಿಸಿರಿ, ಅದೇ ರೀತಿಯಾಗಿ ನಡೆದುಕೊಳ್ಳಿರಿ. Follow your church doctrine. ಅದು ಮಾತ್ರ ಅಲ್ಲ, ನಿಮ್ಮ ಸಭೆಯಲ್ಲಿ ನೇಮಿಸಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಹಿಂಬಾಲಿಸಿರಿ, ಅದರಂತೆ ನಡೆದುಕೊಳ್ಳಿರಿ. Follow and learn from the people who are in the Bible. ವಾಕ್ಯದಲ್ಲಿ ಕಾಣಲ್ಪಡುವಂತಹ ದೇವ ಜನರ ಮುಖಾಂತರವಾಗಿ, ಅವರ ಜೀವಿತದ ಮುಖಾಂತರವಾಗಿ ಕಲಿತುಕೊಳ್ಳಿರಿ. Follow the people who lived after the Bible. ಸತ್ಯದ ಬರೆದ ನಂತರ ಜೀವಿಸುತ್ತಿರುವಂತಹ ಜನರನ್ನು, ಅವರನ್ನು ಸಹ ಮುಖ್ಯವಾಗಿ ಅವರ ಜೀವಿತದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಕ್ರಮೇಣವಾಗಿ ಪಾಲಿಸಿರಿ. And follow your pastor who's today is giving you the word. ಅದು ಮಾತ್ರವಲ್ಲ, ನಿಮ್ಮ ದೇವ ಸೇವಕರು, ಈಗ ಇರುವಂತಹ ದೇವ ಸೇವಕರು ನಿಮಗೆಂದು ಕೊಡುವಂತ ವಾಕ್ಯಗಳನ್ನು, ಅವರನ್ನು ಸಹ ಹಿಂಬಾಲಿಸಿರಿ, ವಾಕ್ಯಗಳನ್ನು ಹಿಂಬಾಲಿಸಿರಿ. Surely God will bless you. ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ. ஆண்டு சேர்த்து நெக்ஸ்ட் சர்வீஸ் அப்படியே கண்டினியூ பண்ணலாம். ஹல்லேலூயா, 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 ஹல்லேலூயா. அருமையான வசனம். ஃபாலோ என்று சொல்லி இல்லையா? ಸುಂದರವಾದ ಒಂದು ವಾಕ್ಯ, ಹಿಂಬಾಲಿಸು ಹಿಂಬಾಲಿಸು ಎಂದು ಹೇಳಿ ಅಲ್ಲವೇ? இஸ் மாஸ்டர்ஸ் வாய்ஸ் என்றதான ஒரு கம்பெனி பார்த்துருக்கலாம் அப்போலாம், எச்எம் அதில் வந்து போட்டிருப்பாங்க. அதில் எங்கன்னா எச்எம் அப்போல்லாம் ரெக்கார்ட் பிளேயர்ஸ் எல்லாம் அதில் பார்த்தோன்னா ஒரு டாக் வந்து அங்கே உட்காந்து இருக்கும் பார்த்துன்னு. ಅಲ್ಲಿ ಒಂದು ಹಿಸ್ ಮಾಸ್ಟರ್ಸ್ ವಾಯ್ಸ್ ಅಂತ ಹೇಳುವಂತ ಒಂದು ಕಂಪನಿ, ರೆಕಾರ್ಡ್ ಮಾಡುವಂತ ಕಂಪನಿಯು ಈ ರೀತಿಯಾಗಿ ಒಂದು ಡಾಟ್ ಅಂತ ಬರುತ್ತದೆ, ಅದು ರೆಕಾರ್ಡ್ ಮಾಡುವುದಕ್ಕೆ ಅದು ಉಪಯೋಗಿಸುತ್ತಾರೆ. ಅದು ಯಾವಾಗಲೂ ಅಲ್ಲೇ ಕುಳಿತುಕೊಂಡಿರುತ್ತದೆ. அங்கேருந்து ஸ்பீக்கர் வந்துனுக்கும், அது இங்கே ஒரு டாக் உட்காந்து அது கேட்டுனே இருக்கும். ಆ ಕಡೆಯಿಂದ ಒಂದು ಸ್ಪೀಕರ್ ಬಂದಿರುತ್ತದೆ, ಇಲ್ಲೊಂದು ಡಾಲ್ ಕುಳಿತುಕೊಂಡು ಕೇಳಿಸಿಕೊಳ್ಳುತ್ತಿರುತ್ತದೆ. நம்ம அப்படி தான் ஆண்டவர் வார்த்தையை எப்பவும் கேட்டுனே இருக்கணும், அப்போ தான் ஃபாலோ பண்ண முடியும். ನಾವು ಸಹ ಯಾವ ರೀತಿಯಾಗಿ ಆ ಒಂದು ಬೊಂಬೆಯು ಕುಳಿತುಕೊಂಡು ಕೇಳಿಸಿಕೊಳ್ಳುತ್ತೋ ಅದೇ ರೀತಿಯಾಗಿ ನಾವು ಸಹ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಲೇ ಇರಬೇಕು. ಆದ ನಂತರವೇ ನಾವು ಆತನ ಹಿಂಬಾಲಿಸುವುದಕ್ಕೆ ಸಾಧ್ಯ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. அவர் வார்த்தையை கேட்கலாம் எப்படி ஃபாலோ பண்ண முடியும்? ಅವರ ವಾಕ್ಯವನ್ನು ಕೇಳದೆ ಹೋದರೆ ಯಾವ ರೀತಿಯಾಗಿ ಆತನ ಹಿಂಬಾಲಿಸುವುದಕ್ಕೆ ಸಾಧ್ಯ? ஏதேதோ வார்த்தையை நம்ம கேட்டுன்னு இருக்கிறோம். ಏನೇನೋ ವಾಕ್ಯಗಳನ್ನು ನಾವು ಕೇಳುತ್ತೇವೆ, அருமையாய் ಸುಂದರವಾಗಿ தேவனுடைய வார்த்தையை பகிர்ந்து கொண்டாரு. ದೇವರ ವಾಕ್ಯವನ್ನು ಸುಂದರವಾಗಿ ಸಹೋದರರು ನಮ್ಮ ಬಳಿಯಲ್ಲಿ ಅವರು ಹಂಚಿಕೊಂಡರು. நம்முடைய வாழ்க்கையில ஒரு தீர்மானத்தோடு கடந்து போவோம்.
ನಮ್ಮ ಜೀವಿತದಲ್ಲಿ ಒಂದು ತೀರ್ಮಾನದ ಮುಖಾಂತರವಾಗಿ ನಾವು ಹೋಗೋಣ. Follow, follow. I will follow Jesus anywhere, everywhere. I will follow on. Follow, follow. I will follow Jesus everywhere He leads me. I will follow on. Follow, follow. I will follow Jesus. Everywhere He leads me, I will follow on. அவர் எங்க நடத்தின்னு போனாலும் அப்படியே போறேன்னு இந்த பாட்டுக்காரன் பாடுறான். ಈ ಒಂದು ಹಾಡುಗಾರನು ಅವರು ಎಲ್ಲಿನ ನಡೆಸಿಕೊಂಡು ಹೋಗುತ್ತಾರೋ ನಾನು ಆ ಒಂದು ಮಾರ್ಗದಲ್ಲೇ ಹೋಗುತ್ತೇನೆ ಎಂದು ಹೇಳುತ್ತಾರೆ. பின் செல்வேனே மீட்பர் பின் செல்வேனே இப்பொழுதும் எங்கேயும் பின்னே செல்லுவேன். பின் செல்வேனே மீட்பர் பின் செல்வேனே இயேசு காட்டும் பாதை எல்லாம் செல்லுவேன். கார் மேகும் மேலே மூடும் பள்ளம் எங்கிலும் காற்று கோரமாக வீசும் ஸ்தானத்திலும் இயேசு பாதை காட்ட சற்றும் அஞ்சவே மாட்டேன். இரட்சகர் கை தாங்க தைரியம் கொள்ளுவேன். பின் செல்வேனே மீட்பர் பின் செல்வேனே எப்போதும் எங்கேயும் பின்னே செல்லுவேன். பின் செல்வேனே மீட்பர் பின் செல்வேனே இயேசு காட்டும் பாதை எல்லாம் பின் செல்வேன். எப்போதும் எல்லா நேரத்திலும் தீர்மானத்தோடு கடந்து போய் இங்கிருந்து போகும்போது சுவாமி, as I leave this place, I determined to follow you. ಒಂದು ನಿಶ್ಚಯವಾಗಿ ಒಂದು ತೀರ್ಮಾನದ ಮುಖಾಂತರವಾಗಿ ನೀವು ಹಾದು ಹೋಗಿರಿ. ದೇವರೇ, ಎಂಥ ಪರಿಸ್ಥಿತಿಯಲ್ಲಿ ಆದರೂ ಸಹ ಸ್ವಾಮಿ ನಿನ್ನನ್ನೇ ಹಿಂಬಾಲಿಸುತ್ತೇನೆ. Hallelujah. ಹಲ್ಲೆಲೂಯಾ. I have decided to follow Jesus. ನಾನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂದು ನಾನು ಈಗಾಗಲೇ ನಿಶ್ಚಯಿಸಿಕೊಂಡಿದ್ದೇನೆ. கண்களை முடிச்சு ஜெபிப்போமா. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ஏசையா, உமக்கு ஸ்தோத்திரம். எல்லா ஸ்தோத்திரக்கும் துதிக்கும் கனத்திற்கும் மகிமைக்கும் நீர் ஒருவரே பாத்திரர். ஆம் ராஜா, நீர் எவ்வளோ நல்லவர் ஆண்டவரே. எல்லா நேரங்களிலேயும் கர்த்தாவே எங்களை நடத்தி செய்கிற தேவனாருக்கு அப்படின்னாலும் உமக்கு ஸ்தோத்திரம். நாங்களும் எங்களுடைய எஜமானுக்கு பின்னாக செல்கிறதானே காட்டுக்குட்டியை போல கர்த்தாவே, எங்களை மெய்ப்பருக்கு பின்னாக போகிறதானே ஆட்டுக்குட்டியை போல நீர் போகிற இடமெல்லாம் நாங்கள் கடந்து வருவதற்கு உதவி செய்வீராக. உலகத்தின் சத்தங்களுக்கு காது விழாதபடிக்கு ஆண்டவரே, என் ஆடுகளின் சத்தத்தை கேட்கும் என்று வேதத்திலே வாசிக்கிறோமே. ஆம் ராஜா, எங்களை மெய்ப்புடைய சத்தத்தை கேட்டு அதிலே நடப்பதற்கு உதவி செய்வீராக. இந்த நாளிலே கூட உடைய வசனத்தை கொடுத்தான மகனை இன்னுமாய் ஆசீர்வதியும் ஆண்டவரே. ஆண்டவரே, எவ்வளவாய் வேதத்தை வாசித்து அது எங்களுக்கு பகிர்ந்து கர்த்தாவிட்டு கொடுத்தபடினாலே ஆண்டவரே, அவருக்காக உமக்கு நன்றி செலுத்துகின்றோம். அவரையும் அவர் குடும்பத்தையும் அவர் சேவையும் நீங்கள் ஆசீர்வதிங்க கர்த்தாவே. இன்னும் ஞானத்தினாலும் வரங்களினாலும் கர்த்தாவே அபிஷேகத்தினால் நிரப்பும்படியாய் ஜெபிக்கிறோம். போகிறிடமெல்லாம் கர்த்தாவே உடைய கிருபை கர்த்தாவை தாங்கி நடத்தட்டும் கர்த்தாவே. அற்புதம் அடையாளும் நாமத்திலே கர்த்தா நடக்கட்டும். நீர் மகிமைப்படுவீராக. சபையை ஆசீர்வதி. இந்த நாளில் கூட எதிர்பார்ப்போடு வந்திருக்கதான ஒவ்வொரு பிள்ளைகளுக்கும் எந்த கண்ணீர்கள் துக்கங்கள் மத்தியில் கடந்து வந்திருந்தாலும் ஆண்டவரே, இந்த நாளில் கூட ஆண்டவரே நீருடைய தொட்டு விடுதலை தருவீராக கர்த்தாவே. உடைய பிரசன்னங்களுக்கு முன்பாய் கடந்து போகட்டும். பொல்லாத காரியங்களுக்கும் தீயோடைய சக்திகளுக்கும் பிசாசின் வல்லமைகளுக்கும் கர்த்தாவை விலக்கி மீட்டு நன்மையும் கிருபையும் அவளை தொடர தேவரே நீருடைய ஆசீர்வதிக்கும்படியாய் ஜெபிக்கின்றோம். இயேசு கிறிஸ்துவின் நாமத்தில் வேண்டி நிற்கின்றோம் எங்களுடைய நல்ல பிதாவே, ஆமீன். ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್, ಆಮೀನ್.